Hello students, welcome to Patadkalli English Academy and Banishankari English Academy. Students, ನಿಮಗೆ ಗೊತ್ತಿರಬಹುದು 2026-27 ಆನ್ಯುವಲ್ ಎಕ್ಸಾಮಿನೇಷನ್ಗಾಗಿ PU ಬೋರ್ಡ್ನವರು ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನ ಬಿಟ್ಟಾರ. 5 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನ ಬಿಟ್ಟಾರ. ಆ 5 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳಲ್ಲಿ ಬಂದಿರತಕ್ಕಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಕೊಡ್ತೀನಿ. ಬಹುತೇಕ ಇದೇ ಕ್ವಶನ್ ಪೇಪರ್ಗಳಿಂದ ಕ್ವಶನ್ಸ್ ಗಳು ಬರಬಹುದು ಅಂತ ತಿಳ್ಕೊಂಡು ನಾವು ಅನ್ಕೋಬಹುದು. ಬರ್ರಿ ನೋಡೋಣ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1 ಫಸ್ಟ್. ಇದರ ಒಂದು 10 ಕ್ವಶನ್ಸ್ ಬರ್ತವೆ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 2 ದಲ್ಲಿ 10 ಕ್ವಶನ್ಸ್, 3 ದಲ್ಲಿ 10 ಕ್ವಶನ್ಸ್, 4 ದಲ್ಲಿ 10 ಕ್ವಶನ್ಸ್, 5 ದಲ್ಲಿ 10 ಕ್ವಶನ್ಸ್. ನಿಮಗ ಈ ಸದ್ಯಕ್ಕೆ ನಾವು ಫ್ರೆಶರ್ ಇದ್ದವರಾದರೆ ನಿಮಗೆ ಸಿಲೆಬಸ್ ಇನ್ನೂ ಕೆಲವೊಂದಿಷ್ಟು ಆಗಿರೋದಿಲ್ಲ. ಬಟ್ ಅನಿವಾರ್ಯ ನನಗಿದು. ಆದದ ಸಿಲೆಬಸ್ ನಿಮಗೆ ಗೊತ್ತಾಗ್ತೈತಿ. ಆಗದೆ ಇರ್ತಕ್ಕಂಥ ಸಿಲೆಬಸ್ ಇನ್ನೊಂದ್ಸಲ ನೀವು ಎಕ್ಸಾಮ್ ಡಿಸೆಂಬರ್ ಮಂತ್ನೊಳಗ ಈ ವಿಡಿಯೋಗಳನ್ನ ಮತ್ತೆ ನೋಡಿದ್ರೆ ಅಂದ್ರೆ ಕಂಪ್ಲೀಟ್ ಸಿಲೆಬಸ್ ಮುಗಿದಿರ್ತದ ನಿಮ್ದು. ಅವಾಗ ಏನು ನಿಮ್ಗೆ ಈ ಸದ್ಯಕ್ಕೆ ಗೊತ್ತಾಗಲಾರ್ದಂತ ಲೆಸನ್ ಮ್ಯಾಗಿನ ಕ್ವಶನ್ಸ್ಗಳು ಅವಾಗ ನಿಮ್ಗೆ ಕ್ಲಿಯರ್ ಆಗ್ತವೆ. 2 ರೌಂಡ್ ನೋಡ್ಬೇಕಾಗ್ತೈತಿ ನೀವು. ಇದನ್ನ 1 ರೌಂಡ್ ಈಗ ನೋಡ್ರಿ, ಆಲ್ರೆಡಿ ಡನ್ ಸಿಲೆಬಸ್ಗೆ ಹೆಲ್ಪ್ ಆಗ್ತದೆ. ದೆನ್ ರಿಮೈನಿಂಗ್ ಸಿಲೆಬಸ್ಗೆ ಮತ್ತೆ ರಿಓಪನ್ ಮಾಡ್ರಿ ಇನ್ ದ ಮಂತ್ ಆಫ್ ಡಿಸೆಂಬರ್. ಎಲ್ಲ ಸಿಲೆಬಸ್ ಮುಗಿಸಿರ್ತಾರೋ ಅವಾಗ ಮತ್ತೆ ನಿಮಗೆ ಕ್ಲಿಯರ್ ಆಗ್ತೈತಿ. ಓಕೆ, ಬರ್ರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಮಾಡಿ ಕೊಡ್ತೇನೆ. ಇದ್ರೊಳಗ 14 ಯೂನಿಟ್ಗಳು ಕವರ್ ಆಗ್ತವೆ. ನಿಮ್ಗೆ ಎಷ್ಟು ಯೂನಿಟ್ ನಿಮ್ಗೆ ಆಲ್ರೆಡಿ ಎಷ್ಟು ಕವರ್ ಆಗೈತೆ ಅದ್ರ ಮೇಲೆ ತಿಳಿತದ, ಉಳ್ಕದ್ದು ನಿಮ್ಗೆ ತಿಳಿಲಿಕ್ಕಿಲ್ಲ. ಓಕೆ, ಬನ್ನಿ ನೋಡೋಣ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 1. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. 10 into 1 10. ಇದು ಒಂದ್ಸಲ ತಗೊಂಡೇನಿ. ಇದು ಪ್ರತಿ ಮಾಡೆಲ್ ಕ್ವಶನ್ ಪೇಪರ್ಗೆ ಇದನ್ನು ತಗೊಳ್ಲಿಕ್ಕಿಲ್ಲ ಬಹುತೇಕ. ಐ ಹ್ಯಾವಂಟ್ ಟೇಕನ್ ದಿಸ್. ಕ್ವಶನ್ ನಂಬರ್ 1. Juliet does not describe the night as. ನಾ ಆಲ್ರೆಡಿ ಆನ್ಸರ್ನ ಕಲರಿಂಗ್ ಮಾಡೇನೆ, ಯೆಲ್ಲೋ ಕಲರ್. ಇದು ಯಾಕೆ ಅಂತ ತಿಳ್ಕೊಂಡು ನಾ ಪ್ರೂವ್ ಮಾಡ್ತೇನೆ ಒಂದು ಸ್ವಲ್ಪ. ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆಸ್. ನೈಟ್ ಅವರು ಜೆಂಟಲ್ ನೈಟ್ ಅಂತಾರು, ಲವಿಂಗ್ ನೈಟ್ ಅಂತಾರು, ಬ್ಲ್ಯಾಕ್ ರೋಡ್ ನೈಟ್ ಅಂತಾರು, ಕಮ್ ನೈಟ್, ಕಮ್ ರೋಮಿಯೋ, ಟೇಕ್ ಮೈ ರೋಮಿಯೋ ಅಂಡ್ ಕಟ್ ಇಮ್ ಲಿಟಲ್ ಸ್ಟಾರ್ಸ್ ಅಂತ ತಿಳ್ಕೊಂಡು ಅಂತಾರೆ. ಸೊ ಶಿ ಹ್ಯಾಸ್ ಯೂಸ್ಡ್ gentle, loving, black border to describe a night. But garish is not used, Garish is used, to describe day. Okay. So, question is, Juliet which does not describe night as. That is garish. Answer is garish. This option is correct. Second question, it is from a 2 dear Leo Tolstoy. In 2 dear, dash was the initial punishment given to the criminal. Initial means beginning. Totally 2 punishments are there, First punishment, death sentence or head cut off. Second sentence, imprisonment for life. So this question is asking about initial punishment. Which is initial punishment? Death sentence is initial punishment. So this option is right. Third question. According to the speaker of On Children, Khalil Gibran, life does not tarry with yesterday. Life does not tarry with yesterday.
ಎಸ್, ಟುಡೇ ಅಂತ ಬಂದೇ ಇಲ್ಲ, ಟುಮಾರೋ ಅಂತ ತಿಳ್ಕೊಂಡು ಬಂದಿದ್ದಂಗೆ ಐತೆ ಒಂದು ವರ್ಡ್ ಇದು. ಟ್ಯಾರಿ ವಿಸ್ಟ್ ಎಸ್ಟರ್ಡೇ, ನಾಟ್ ಲೈಕ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್, ಲೈಫ್ ಡಸ್ ನಾಟ್ ಗೋ ಬ್ಯಾಕ್ ನಾರ್ ಟ್ಯಾರಿ ವಿತ್ ಎಸ್ಟರ್ಡೇ. ಹೌದು, ಇದು ಕರೆಕ್ಟ್ ಆಗ್ತೈತಿ. ಎಸ್. ಫೋರ್ತ್ ಕ್ವಶನ್, Donna Lara enters the park accompanied by dash in the play. Donna Lara is accompanied by Petra. Don Gonzalo is accompanied by Juanito. Yes, Juanito. Donna Lara, yes, accompanied by Petra, putting her hand on the shoulder of, leaning upon the shoulder, leaning and putting her hand on the shoulder of Petra. She enters. Fifth question. In The Gardener, the rivalry between Tamanna and Basvaya started moving from visible to abstract domain when Tamanna thought of. Madlen Martana, 1000 acres of land Tamanna possessed. 800 acres of land Basvaya possessed. Basvaya sent a word to Tamanna to sell his 200 acres to him, but he sent back giving the message that he was ready to buy all 800 acres of land of Basvaya. Basvaya became angry and occupied, encroached 200 acres of land of Tamanna. Then Tamanna's supporters or followers told us some ways to take the recourse to the court or to go to police station, or they wanted to attack Basvaya physically. But Tamanna made a different plan, which was invisible, away from physical domain. That is, composing his experiences as ballads and singing them. This option is correct. Next, Boris believes that poetic act happens so when the poet writes it to the reader reads it, only first is correct, only second is correct. C, both first and second are correct, definitely. Poetic act takes place so when the poet writes it and the reader reads it ಅಂತ ತಿಳ್ಕೊಂಡು ಬೋರೆಸ್ ಅವರು ಹೇಳ್ತಾರೆ. ಎಸ್, ಆದ್ದರಿಂದ both A and B are correct. ಎರಡು ಇದು ರೀ. And when the poet writes it and the reader reads it. Seventh, complete the analogy. Analogy means relation. ಈ ವರ್ಡ್ಗೆ kind of relation is there, and same kind of relation which word has got to this word. ಇದಕ್ಕೆ analogy ಅಂತ ಕರೀತಾರೆ. Complete the analogy with reference to the Japan and Brazil through a traveler's eye. ಜಾರ್ಜ್ ಮಿಕೇಶ್ ಅವ್ರ ಲೆಸನ್ ಇದು. ಡ್ರೈವರ್ ಹಂಟರ್, ಕರೆಕ್ಟ್. ಡ್ರೈವರ್ ಏನಾಗ್ತಾನ, ಹಿ ಆಕ್ಟ್ಸ್ ಆಸ್ ಇಫ್ ಹಿ ಈಸ್ ಅ ಹಂಟರ್. ದೆನ್ ಪೆಡಸ್ಟ್ರಿಯನ್ ಬಿಕೇಮ್ ಪ್ರೇ. ಡ್ರೈವರ್ ಹಂಟರ್ ಆದ್ರೆ ಕಾರ್ ತಗೊಂಡು ಫಾಸ್ಟ್ ಆಗಿ ಬರ್ತಾನೆ. ಆಸ್ ಸೂನ್ ಆಸ್ ಹಿ ಸೀಸ್ ಎ ಪೆಡಸ್ಟ್ರಿಯನ್ ಹಿ ಏಮ್ಸ್ ಅಂಡ್ ಎಕ್ಸಲರೇಟ್ಸ್ ಅಂತ ಐತೆ ನೋಡ್ರಿ. ಅವಾಗ ಡ್ರೈವರ್ ಹೆಂಗ ಬಿಹೇವ್ ಮಾಡ್ತಾನ, ಆಸ್ ಇಫ್ ಹಿ ಈಸ್ ಅ ಹಂಟರ್. ಪೆಡಸ್ಟ್ರಿಯನ್ ಹೆಂಗ್ ಮಾಡ್ತಾನ, ರನ್ಸ್ ಫಾರ್ ಡಿಯರ್ ಲೈಫ್ ಅಂತ. ಲೈಕ್ ಪ್ರೇ. ಪ್ರೇ ಅಂದ್ರ ಅನಿಮಲ್ ಹುಚ್ ಈಸ್ ಹಂಟಿಡ್. ಹಂಟರ್ ಅಂದ್ರೆ ವಿಚ್ ಹಂಟ್ಸ್. ಡ್ರೈವರ್ ಈಸ್ ಲೈಕ್ ಅ ಹಂಟರ್, ಪೆಡಸ್ಟ್ರಿಯನ್ ಈಸ್ ಲೈಕ್ ಪ್ರೇ. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ನೆಕ್ಸ್ಟ್, ಇನ್ ದ ವೋಟರ್, Roof was a very popular man in his village because options are. He supported both the PAP and POP. ಇದು ಬಂದೇ ಇಲ್ಲ ಲೆಸನ್ ಒಳಗಡೆ.
ಹಿ ವಾಸ್ ಅನ್ ಎಕ್ಸ್ಪರ್ಟ್ ವಿಸ್ಪರಿಂಗ್ ಕ್ಯಾಂಪೇನರ್. ಇದು ಕೂಡ ಕರೆಕ್ಟ್ ಐತಿ, ಬಟ್ ಮೋರ್ ಕರೆಕ್ಟ್ ಈಸ್ ಹಿ ನೆವರ್ ಅಬ್ಯಾಂಡನ್. ಟೆಕ್ಸ್ಟ್ ಬುಕ್ ತೆಗೆದು ನೋಡ್ರಿ ನೀವು, ಎಕ್ಸಾಕ್ಟ್ಲಿ ಈ ಲೈನ್ ಐತಲ್ಲ, ಈ ಲೈನ್ ಐತಲ್ಲ, ದ ವೋಟರ್ ವಾಸ್ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಹಿಸ್ ವಿಲೇಜ್ ಬಿಕಾಸ್ ಅಂತ ಐತಲ್ಲ, ದಿಸ್ ಲೈನ್ ಈಸ್ ಡೈರೆಕ್ಟ್ಲಿ ಲಿಂಕ್ಡ್ ವಿತ್ ದಿಸ್ ಲೈನ್ ಇನ್ ದ ಟೆಕ್ಸ್ಟ್ ಬುಕ್. ಒಂದ್ ಸ್ವಲ್ಪ ಇದು ಅನಿಸ್ತದ, ಯಾಕಂದ್ರೆ ಗೊತ್ತದ ಬಹಳ ಎಕ್ಸ್ಪರ್ಟ್ ಅವ ಕ್ಯಾಂಪೇನರ್. ಹಿ ಕುಡ್ ಅಂಡರ್ಸ್ಟ್ಯಾಂಡ್ ದ ಮೈಂಡ್ ಆಫ್ ದ ಪೀಪಲ್, ಥಾಟ್ಸ್ ಆಫ್ ದ ಪೀಪಲ್ ಗೊತ್ತದ, ಎಕ್ಸ್ಪರ್ಟ್ ಕ್ಯಾಂಪೇನರ್ ಹೌದು. ಆದರೂ ಕೂಡ ದಿಸ್ ಈಸ್ ಮೋರ್ ಕರೆಕ್ಟ್. ಹಿ ನೆವರ್ ಅಬ್ಯಾಂಡನ್ಡ್ ಹಿಸ್ ವಿಲೇಜ್ ಟು ಸೀಕ್ ವರ್ಕ್ ಇನ್ ಟೌನ್ಸ್. 2 years ಸೈಕಲ್ ರಿಪೇರರ್ಸ್ ಅಪ್ರೆಂಟಿಸ್ ಆಗಿ ಕೆಲಸ ಮಾಡ್ತಾನ ಪೋರ್ಟ್ ಹಾರ್ಕೋಟದೊಳಗ್ರೆ. ವಾಪಸ್ ಬಂದ್ಮೇಲೆ ಹೊಳ್ಳಿ ಸಿಟಿಗೆ ಹೋಗೋದೇ ಇಲ್ಲ. ಹಾಗಾಗಿ ಊರೊಳಗೆಲ್ಲ ಫೇಮಸ್ ಆಗಿಬಿಡ್ತಾನ, ನಮ್ಮ ಊರಿನ ಜನರಿಗೆ ಹೆಲ್ಪ್ ಮಾಡಕ್ ಬಂದಲ್ಲಿವ ಅಂತ ಹೇಳಿ. 9th question. According to Sainath, P. Sainath, where there is a wheel, more than economic aspect, dash that the cycling brings is vital for women of Pudukotte. Self-respect. ಸರ್, ನಮಗೇನು ಎಕನಾಮಿಕಲ್ ಇಂಪ್ಲಿಕೇಶನ್ಸ್ ಏನಾಗ್ತೈತಲ್ಲ ಅದನ್ನ ನಾವು ಲೆಕ್ಕ ಹಾಕೋದಿಲ್ಲ. ಇಟ್ ಬ್ರಿಂಗ್ಸ್ ಅಸ್ ಸೆಲ್ಫ್ ರೆಸ್ಪೆಕ್ಟ್. ಆ ಕಾರಣಕ್ಕಾಗಿ ನಾವು ಸೈಕ್ಲಿಂಗ್ ಅನ್ನ ಇಷ್ಟಪಡ್ತೀವಿ ಅಂತ ತಿಳ್ಕೊಂಡು ರೆಸ್ಪಾನ್ಸ್ ಸಿಗ್ತೈತೆ. ಅವ್ರಿಗೆ ಒಬ್ಬರು ಯಾರು ಕೊಡ್ತಾರೆ ಹೆಣ್ಮಗಳು, ಲಾಸ್ಟ್ ಮನೋರ ಮನೆಯನ್ನು ಕೊಡ್ತಿರ್ಬೇಕಂತ ಅನಿಸುತ್ತೆ ನನಗೆ. ಲಾಸ್ಟ್ ಬಾರಿ ನೋಡೋಣ. ನೆಕ್ಸ್ಟ್ ಕ್ವಶನ್ 10th. ವಿಚ್ ಈಸ್ ದ ಆಡ್ ಪೇರ್ ಅಮಂಗ್ ದ ಫಾಲೋವಿಂಗ್. ಇದು ವಾಟರ್ ಪೋಯಮ್ ನಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಆಯ್ತಿತ್ತು. ಜೀಸಸ್ ಅಂಡ್ ದ ಸಮಾರಿಯ ವುಮನ್, ಅಪೋಸಿಟ್ ವರ್ಡ್ಸ್ ಎರಡು, ಜೀಸಸ್ ಮತ್ತು ಸಮಾರಿಯ ವುಮನ್. ವಿಲೇಜ್ ಅಂಡ್ ದ ವಡ, ಇವು ಅಪೋಸಿಟ್ ಆಗ್ತಾವ್ರಿ. ಸುವರ್ತಮ್ಮ ಅಂಡ್ ಬಿಸ್ಲರಿ, ಇದು ಅಷ್ಟು ನೈಸ್ ಇಲ್ಲ ಇದು ಆಕ್ಚುಲಿ, ಬಟ್ ಇದು ಅಪೋಸಿಟ್. ಇದು ಅಪೋಸಿಟ್ ಕ್ಲಾಸಸ್, ಇದು ಅಪೋಸಿಟ್ ಕ್ಲಾಸಸ್, ಇದು ಅಪೋಸಿಟ್ ಕ್ಲಾಸಸ್ ಅಲ್ಲ, ಸಿಮಿಲರ್. ಪಂಚಮಾಸ್ ಅಂಡ್ ಅನ್ಟಚಬಲ್ಸ್. ಪಂಚಮ ಅಂದ್ರು ಅವರೇ, ಅನ್ಟಚಬಲ್ ಅಂದ್ರ ಅವರೇ. ಒಂದು ರೀತಿ ನನಗೆ ಇದ ಕರೆಕ್ಟ್ ಅಂತ ಅನಿಸ್ತದ. ಇದು ಆಡ್ ಕಾಂಬಿನೇಷನ್ ಆಗ್ತೈತಿ ಇದು, ಯಾಕಂದ್ರೆ ಇದು ಅಪೋಸಿಟ್ ಕಾಂಬಿನೇಷನ್ ಆಫ್ ಅಪೋಸಿಟ್ ವರ್ಡ್ಸ್. ಇದಂತೂ ಆಪ್ಷನ್ ರಾಂಗ್ ಐತೆ ಅಂತ ಅನಿಸ್ತದ ನನಗೆ, ಹಂಗತೆ ಅನಿಸ್ತೈತಿ ಮತ್ತೆ. ಬಟ್ ಇದು ಅಪೋಸಿಟ್ ಕಾಂಬಿನೇಷನ್ ಆಫ್ ಅಪೋಸಿಟ್ಸ್ ಅಲ್ಲ, ಕಾಂಬಿನೇಷನ್ ಆಫ್ ಸಿಮಿಲರ್ ಇದು. ಹಿಂಗಾಗಿ ಇದು ಆಡ್ ಅಂತ ಅನಿಸ್ತೈತೆ ಅಂತ ಅನಿಸ್ತದೆ ನನಗೆ. ಮತ್ತೆ ಇದನ್ನು ಆಗ್ಬೋದು, ಇಲ್ಲಕಂದ್ರೆ ಇದು ಆಗ್ಬೋದು. ಸೆಕೆಂಡ್ ಕ್ವಶನ್ ಪೇಪರ್, ರೋಮಿಯೋ ಅಂಡ್ ಜೂಲಿಯಟ್ ಮೇಲೆ ಫಸ್ಟ್ ಕ್ವಶನ್ ಆಯ್ತು ನೋಡ್ರಿ. ದ ವರ್ಡ್ ಗ್ಯಾರಿಶ್ ಇಸ್ ಅಸೋಸಿಯೇಟೆಡ್ ವಿತ್ ಸನ್ನು. ಗ್ಯಾರಿಸ್ ಸನ್ನು, ಡೈ ಗ್ಯಾರಿಶ್, ಗ್ಯಾರಿಸ್ ಸನ್ ಅಂತ ಐತಲ್ಲ ಇನ್ ರೋಮಿಯೋ ಅಂಡ್ ಜೂಲಿಯಟ್. ಇಥಿಯೋಪ್ ಅಲ್ಲ, ಸ್ನೋವಿ ಡೋವ್ ಅಲ್ಲ, ರೋಮಿಯೋ ಅಲ್ಲ, ಗ್ಯಾರಿಸ್ ಸನ್. ಬ್ಲ್ಯಾಕ್ ಬ್ರೋಡ್, ಲವಿಂಗ್ ಅಂಡ್ ಜೆಂಟಲ್ ನೈಟ್ ಆದ್ರೆ ಗ್ಯಾರಿಶ್ ಸನ್. ಸೆಕೆಂಡ್ ಕ್ವಶನ್, choose the right sequence of incidents as they take place in 2 year. ನೋಡಿ, ಇವೆಲ್ಲ ಆಪ್ಷನ್ಸ್ಗಳು ನೋಡ್ಕೊಂತ, ಇವೆಲ್ಲ ಕ್ಲೂಸ್ಗಳನ್ನ ನೋಡ್ತಾ ಹೋಗ್ಬೇಡ್ರಿ. ಇದ್ರಾಗ ಫಸ್ಟ್ ಕ್ಲೂ ನೋಡ್ರಿ, ಇದ್ರಾಗ ಫಸ್ಟ್ ಕ್ಲೂ ನೋಡ್ರಿ, ಇದ್ರಾಗ ಫಸ್ಟ್ ಕ್ಲೂ ನೋಡ್ರಿ, ಇದ್ರಾಗ ಫಸ್ಟ್ ಕ್ಲೂ ನೋಡ್ರಿ. ಯಾವ್ದು ಮೊದಲು ಬರ್ತಲ್ಲ ಅಂದಾಗ ಅದನ್ನ ಚೂಸ್ ಮಾಡ್ಬಿಡ್ರಿ. ಇವನ್ನೆಲ್ಲ ಓದ್ಕೊಂತ ಹೋಗ್ಬೇಡ್ರಿ. ಕರೆಕ್ಟ್ ಅಲ್ಲದು, ಕರೆಕ್ಟ್ ವೇ ಆಫ್ ಆನ್ಸರಿಂಗ್ ಅಲ್ಲದು. The god was dismissed, the expenditure came to, ಬೇಕಾಗಿಲ್ಲ. The god was dismissed, ಇದನ್ನ ತಗೊಳ್ರಿ. ಇದ್ರ ಜೊತೆಗೆ ಇದನ್ನ ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ಡ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಇದು ಮೊದಲು ನಡೀತು, ಇದು ಮೊದಲು ನಡೀತು ಅಂದ್ರೆ ಇದು ಮೊದಲು ನಡೀತೈತಿ. ಇದಂತೂ ಕ್ಯಾನ್ಸಲ್ ಆಗ, ಸೆಕೆಂಡ್ ಬಿತ್ತು, ಇದನ್ನ ಬಿಟ್ಬಿಟ್ರಿ. ಇದನ್ನ ತಗೋರಿ. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ. ಪನಿಷ್ಮೆಂಟ್ ಲೈಫ್ ಇಂಪ್ರಿಸನ್ಮೆಂಟ್ ಆದ್ಮೇಲೆ, ಗಾರ್ಡನ್ ಇಟ್ಟ ಮೇಲೆ, ಅವನಿಗೆಲ್ಲ ಗಾರ್ಡನ್ ಡಿಸ್ಮಿಸ್ ಮಾಡಿದ ನಂತರ, ಒಂದು ವರ್ಷದ ನಂತರ ಅವಾಗ ಅದು ಓಡಿ ಹೋಗೋದು, ಇದೆಲ್ಲ ನಂತರ ಬರ್ತೈತಿ. ಪನಿಷ್ಮೆಂಟ್ ಚೇಂಜ್ ಆಗೋದೇ ಮೊದಲು ಬರ್ತೈತಿ, ಲಾಸ್ಟ್ ಜೊತೆ ಕಂಪೇರ್ ಮಾಡೋದು. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ. ಯಾವಾಗ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ? ಮೊದಲು ಪನಿಷ್ಮೆಂಟ್ ಚೇಂಜ್ ಮಾಡ್ತಾರ, ಆಮೇಲೆ ಗಾರ್ಡನ್ ಇಡ್ತಾರ, 1 ವರ್ಷ ಆದ್ಮೇಲೆ ಗಾರ್ಡನ್ ತೆಗಿತಾರ, ಆಮೇಲೆ ಓಡಿ ಹೋಗ್ತಾನ. ಮೊದಲು ನಡೆಯೋದು ಇದೆ, ಆದ್ದರಿಂದ ಇದೇ ಕರೆಕ್ಟ್.
ಏನ್ ಮಾಡ್ಕೋಬೇಕು, ಇದ್ರಾಗ ಫಸ್ಟ್ ಒನ್ ತಗೊಳ್ರಿ. ಇವನ್ನೆಲ್ಲ ಓದ್ಬೇಡ್ರಿ. ಇದ್ರಾಗ ಫಸ್ಟ್ ಒನ್ ತಗೊಳ್ರಿ, ಇದ್ರಾಗ ಫಸ್ಟ್ ಒನ್, ಇದ್ರಾಗ ಫಸ್ಟ್ ಒನ್, ಡಿ ದ ಫಸ್ಟ್ ಒನ್. ಇದ್ರಾಗ ಯಾವ್ದು ಮೊದಲು ನಡಿತೈತಿ ಅದನ್ನ ಚೂಸ್ ಮಾಡ್ಬಿಡೋದು. ಒಂದ್ ವೇಳೆ ಏನಂಗಿತ್ತಂದ್ರೆ ಇದು ಫಸ್ಟ್ ಸೇಮ್ ಇತ್ತಪ್ಪ, ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಅಂತಂದ್ರೆ ಇಲ್ಲಿ ಅದೈತೆ ಅಂತ ತಿಳ್ಕೊಡ್ರಿ. ಹಾಗಾದ್ರೆ ಒಂದೇ ಕ್ಲೂ ಅನ್ನ ನೋಡಿದಾಗ ಯಾವ್ದು ಫಸ್ಟ್ ಬರ್ತಂತ ಗೊತ್ತಾಗೋದಿಲ್ಲ. ಅವಾಗ ಸೆಕೆಂಡ್ ನೋಡ್ರಿ. ಇದ್ರಾಗ ಸೆಕೆಂಡ್ ಇದು ಮೊದಲು ನಡಿತೈತೋ ಏನು ಇದು ಮೊದಲು ನಡಿತೈತೋ. ಇದು ಮೊದಲು ನಡಿತೈತಪ್ಪ ಅಂದ್ರೆ ಇದನ್ನ ಚೂಸ್ ಮಾಡು. ಸೆಕೆಂಡ್ ಇದನ್ನ ಕಂಪೇರ್ ಮಾಡಿದ್ರೆ ಇದು ಮೊದಲು ನಡಿತೈತಂದ್ರೆ ಇದನ್ನ ಚೂಸ್ ಮಾಡ್ಬಿಡ್ರಿ. ಒಂದ್ ವೇಳೆ ಸೆಕೆಂಡು ಸೇಮ್ ಐತಪ್ಪ, ಅವಾಗ ಥರ್ಡ್ ಬರ್ರಿ. ಥರ್ಡ್ ಇದನ್ನ ನೋಡ್ರಿ, ಥರ್ಡ್ ಇದನ್ನ ನೋಡ್ರಿ. ಇದ್ರಾಗಿದ್ದದ್ದು ಮೊದಲು ನಡಿತಿದ್ರೆ ಇದನ್ನ ಸೆಲೆಕ್ಟ್ ಮಾಡು, ಇದ್ರಾಗಿದ್ದದ್ದು ಮೊದಲು ನಡಿತಿದ್ರೆ ಇದನ್ನ ಸೆಲೆಕ್ಟ್ ಮಾಡು, ಫಿನಿಶ್. ಇದು ಕರೆಕ್ಟ್ ಅದ. ಡೆತ್ ಸೆಂಟೆನ್ಸ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಎಕ್ಸ್ಪೆಂಡಿಚರ್ ಕೇಮ್ ಟು 600 francs. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ. ಕರೆಕ್ಟ್ ಅದ. ಒಂದ್ಸರಿ ನೀವು ಅನ್ಕೋಬಹುದು ಸರ್ ಇದು ಫಸ್ಟ್ ಒನ್ ಕರೆಕ್ಟ್ ಆದ್ಮೇಲೆ ನಂತರದು ಡೆಫಿನೆಟ್ಲಿ ಕರೆಕ್ಟ್ ಇರ್ಲಿಕ್ಕೆ ಬೇಕ್ರಿ ಅವು. ಇದು ಸೆಟ್ ಒಂದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇದು ಕರೆಕ್ಟ್ ಆಗಿರ್ತಕ್ಕಂಥ ಸೆಟ್. ಇಲ್ಲೇನು ಚೇಂಜ್ ಮಾಡೋದಲ್ಲ. ಮತ್ತೆ ಇದು ಮೊದಲು ಬರ್ತೋ, ಈ ಸೆಟ್ ಆಫ್ ವರ್ಡ್ಸ್ ಮೊದಲು ಬರ್ತೋ, ಈ ಸೆಟ್ ಆಫ್ ಮೊದಲು ವರ್ಡ್ಸ್ ಬರ್ತೈತೆ, ಈ ಸೆಟ್ ಆಫ್ ವರ್ಡ್ಸ್ ಮೊದಲು ಬರ್ತೋ, ಏನು ಈ ಸೆಟ್ ಆಫ್ ವರ್ಡ್ಸ್ ಮೊದಲು ಬರ್ತೋ ಹೇಳ್ಬೇಕಷ್ಟೇ ನೀವ್ರಿ. ಆದ್ರಿಂದ ಫಸ್ಟ್ ಒನ್ ನೋಡ್ಬಿಟ್ರಿ. ಫಸ್ಟ್ ಒನ್ ನೋಡಿ ಯಾವುದು ಇದು ಮೊದಲು ನಡೀತಿದ್ರೆ ಇದು ಅನ್ರಿ, ಇದು ಮೊದಲು ಇದನ್ನ ಒಂದೊಂದು ತಗೊಂಡ್ಬೇಕು, ಇದನ್ನ ತಗೋಬೇಕು, ಇದನ್ನ ಕಂಪೇರ್ ಮಾಡಬೇಕು, ಇದನ್ನ ನಡೀತಿದೆ, ಇದನ್ನ ತಗೊಂಡು ಇದಕ್ಕೆ ಕಂಪೇರ್ ಮಾಡಬೇಕು, ಇದನ್ನ ನಡೀತಿದೆ, ಇದನ್ನ ತಗೊಂಡು ಇದಕ್ಕೆ ಕಂಪೇರ್ ಮಾಡಬೇಕು, ಇದನ್ನ ನಡೀತಿದೆ. ಆದ್ರಿಂದ ಇದು ಕರೆಕ್ಟ್. ಈ ರೀತಿ ಮಾಡ್ಬೇಕು ನೋಡ್ರಿ. ಥರ್ಡ್ ಕ್ವಶನ್. ದ ಮೇನ್ ಸ್ಪೀಕರ್ ಆಫ್ ಪೋಯಮ್ ಆನ್ ಚಿಲ್ಡ್ರನ್ ಈಸ್ ಪ್ರೊಫೆಟ್ ರೇ. ವುಮನ್ ಕೇಳ್ತಾರ, ಎ ವುಮನ್ ಎ ಬೇಬ್ ವಿತ್ ಹರ್ ಇನ್ ಹರ್ ಬೋಸಮ್ ಅಷ್ಟೇ, ಸ್ಪೀಕ್ ಟು ಅಸ್ ಆಫ್ ಅವರ್ ಚಿಲ್ಡ್ರನ್ ಅಂತ ಕೇಳ್ತಾರ. ಒಂದು ಮಾತು. The speaker of a whole poem is a prophet. Correct. Fourth question. Match the column A with column B with reference to the play A Sunny Morning. ಆಗಿರ್ತೈತೆ ಅಂತ ಅನ್ಕೋತೇನೆ. ನಿಮಗೆ ನಾನಂತೂ ಮಾಡಿಕೊಡ್ತೇನೆ. ಎಕ್ಸಾಮ್ ಸಮೀಪ ಬಂದಾಗ ಇನ್ನೊಂದ್ಸಲ ನಿಮ್ಗೆ ಏನು ಸಿಲೆಬಸ್ ಆಗಿರ್ತೈತೆ ಅದನ್ನ ನೋಡ್ಕೊಡ್ರಿ. ಮತ್ತೆ ಎಕ್ಸಾಮ್ ಸಮೀಪ ಬಂದಾಗ ಮತ್ತೊಂದ್ಸಲ ನೋಡ್ಕೊಡ್ರಿ. ವೈಲ್ಡ್ ಬೋರ್ಸ್ ಹೆಡ್, ಟೈಗರ್ ಸ್ಕಿನ್, ಹ್ಯಾಂಡ್ ಕರ್ಚೀಫ್. ಲಾರಾಸ್ ಬುಡ್ವಾ. ಲಾರಾಸ್ ಬುಡ್ವಾ ಅಂದ್ರೆ ವೈಲ್ಡ್ ಬೋರ್ಸ್. ಅಕ್ಕಿ ಇವ ನಾನು ಐ ಕ್ಯಾನ್ ಶೋ ಯು ವೈಲ್ಡ್ ಬೋರ್ಸ್ ಹೆಡ್ ಅಂತಾನ. ನನ್ನ ರೂಮ್, ಒಂದು ರೂಮ್ ಅದಾವ, ನನಗೆ ನೆನಪು ಬರ್ತಾ ಇಲ್ಲ ನೋಡೋದಕ್ಕೆ. ಒಂದು ರೂಮ್ ಐತೆ ನನ್ನ ರೂಮ್ನಲ್ಲಿ. ನಿನಗೆ ವೈಲ್ಡ್ ಬೋರ್ಸ್ ಹೆಡ್ ಅನ್ನು ತೋರಿಸ್ತೇನೆ ಅಂತಾರ. ಸ್ಟಡಿ ಅಂತಾರ ಅದಕ್ಕೆ. ಎಸ್, ಇಲ್ಲೇ ಐತೆ ನೋಡು. ನನಗೆ ಗೊತ್ತಾಗುತ್ತೆ. ಸ್ಟಡಿ ಅಂತಾರೆ. ಸ್ಟಡಿ ಅಂದ್ರೆ ಪರ್ಸನಲ್ ರೂಮ್ ಅದು. ಲೇಡೀಸ್ ಪರ್ಸನಲ್ ರೂಮ್ಗೆ ಬುಡುವ ಅಂತಾರೆ. ಇದಕ್ಕೆ ಸ್ಟಡಿ ಅಂದ್ರೆ ರೂಮ್ ಇದೊಂದು. ವೈಲ್ಡ್ ಬೋರ್ಸ್ ಹೆಡ್ ಯಾರ ಕಡೆ ಐತಿ? ಲಾರಾಸ್ ಬುಡುವಾದೊಳಗ ಐತಿ. ಇಲ್ಲ, ತಪ್ಪಿದು, ನಾ ಮಾಡಿದ್ರಿ. ಟೈಗರ್ ಸ್ಕಿನ್ ಹಾಕಿದ್ದು ನಾನು ಮಿಸ್ಟೇಕ್ ಮಾಡೇನೆ ಅಂತ ಅನ್ಕೋತೀನಿ. ಮಿಸ್ಟೇಕ್ ಮಾಡೇನೆ. ವೈಲ್ಡ್ ಬೋರ್ಸ್ ಹೆಡ್ ಗೊಂಜಾಲೋ ಸ್ಟಡಿ ಒಳಗೆ ಸಿಗ್ತತಿ. ಟೈಗರ್ ಸ್ಕಿನ್ ಇವ್ರದಿದು ಲಾರಾಸ್. ನೀನೇನು ವೈಲ್ಡ್ ಬೋರ್ ಹೆಡ್ ಇದು ಮಾಡ್ತೇವೆ, ಬಾ ನನ್ನ ರೂಮಿಗೆ ಬುಡುವಾಕ, ನಿನ್ಗೆ ಟೈಗರ್ ಸ್ಕಿನ್ ತೋರಿಸ್ತೀನಿ ಅಂತಂತಾಳೆ. ಹೌದು, ಇದು ಕರೆಕ್ಟ್. ಇದು ವೈಲ್ಡ್ ಬೋರ್ಸ್ ಹೆಡ್ ಗೊಂಜಾಲೋ ಸ್ಟಡಿ, ಟೈಗರ್ ಸ್ಕಿನ್ ಲಾರಾಂದ್, ಹ್ಯಾಂಡ್ ಕರ್ಚೀಫ್ ಶೂ ಬ್ರಷ್. ಹಾಗಾದ್ರೆ ನಾನು ಆನ್ಸರ್ ತಪ್ಪು ಮಾಡೀನಿ. ಅದರ ಆನ್ಸರ್ ನಾನು ಮಾಡುವಾಗ ತಪ್ಪು ಮಾಡೀನಿ. ಇನ್ನೊಂದ್ಸಲ ನಿಮ್ಗೆ ಕ್ಲಿಯರ್ ಕಟ್ ಹೇಳ್ತೀನಿ ನೋಡ್ರಿ. ಇದು ಏನಾಗ್ತತಿ, ಇದು ವೈಲ್ಡ್ ಬೋರ್ಸ್ ಹೆಡ್ ಏನಾಗ್ತತ್ರಿ, ಇದು ಗೊಂಜಾಲೋಗ್ ಬರ್ತತಿ. ಇದು ಟೈಗರ್ ಸ್ಕಿನ್ ಲಾರಾಗ ಹೋಗ್ತತಿ. ಹ್ಯಾಂಡ್ ಕರ್ಚೀಫು ಗೊಂಜಾಲೋ, ಶೂ ಬ್ರಷ್ ಫಸ್ಟ್. ಹಾಗಾದ್ರೆ ಥರ್ಡ್, ಆಮೇಲೆ ಫಸ್ಟ್, ಆಮೇಲೆ ಸೆಕೆಂಡ್. ಥರ್ಡ್ ಫಸ್ಟ್ ಸೆಕೆಂಡ್, ಥರ್ಡ್ ಫಸ್ಟ್ ಸೆಕೆಂಡ್. ಇದು ಕರೆಕ್ಟ್ ಆಗುತ್ತೆ. ಇದು ತಪ್ಪು, ಸಾರಿ.
ನಾನು ಫಸ್ಟ್ ಇದ್ರ ಮಾಡಿದಾಗ ಸ್ವಲ್ಪ ಐ ಟುಕ್ ಹೆಸ್ಟ್ ಡೆಸಿಷನ್. ಟೀಚಿಂಗ್ ಮಾಡುವಾಗ ಅದು ಮತ್ತೆ ಸ್ಟಡಿ ಮಾಡುವಾಗ ಒಮ್ಮೆ ಹಂಗತೆ ಆಗ್ತೈತ್ರಿ. ಅದು ಟೀಚಿಂಗ್ ಮಾಡೋಕೆ ವಿತ್ ಆಲ್ ಕಾನ್ಸಂಟ್ರೇಷನ್ ಮಾಡ್ತಿರ್ತೀವಲ್ಲ, ಎಸ್ 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 ಒಂದು ಮಿಸ್ಟೇಕ್ ಮಾಡಿದ್ದೆ ನೋಡ್ರಿ. ಇದು ಕರೆಕ್ಟ್ ಆಗ್ತೈತ್ರಿ. ವೈಡ್ ಬೋರ್ಸ್ ಹೆಡ್ ಯಾರ ಕಡೆ ಐತಿ? ಗೊಂಜಾಲೋ ಸ್ಟಡಿ ಒಳಗೈತಿ. ಫಸ್ಟ್ ಥರ್ಡ್ ಬರ್ತೈತಿ. ಆಮೇಲೆ ಟೈಗರ್ ಸ್ಕಿನ್ನೇ ಅರ್ಧದ್ರಿ, ಲಾರಸ್ ಬಿಡುವ. ಥರ್ಡ್ ಫಸ್ಟ್, ದೆನ್ ಸೆಕೆಂಡ್, ಥರ್ಡ್ ಫಸ್ಟ್ ಸೆಕೆಂಡ್, ಥರ್ಡ್ ಫಸ್ಟ್ ಸೆಕೆಂಡ್. ಇದು ಕರೆಕ್ಟ್ ಆಗುತ್ತೆ ನೋಡ್ರಿ. ಮಿಸ್ಟೇಕ್ ಮಾಡಿದ್ದೆ, ಸಾರಿ. ಇನ್ ದ ಸ್ಟೋರಿ ದ ಗಾರ್ಡನರ್ ಡ್ಯಾಶ್ ಫೌಂಡ್ ಇಟ್ ಹಾರ್ಡ್ ಅವರ್ ವೈಫ್ ರೀ ವೆದರ್ ದ ಓಲ್ಡ್ ಮ್ಯಾನ್ ಹ್ಯಾಸ್ ಕಮ್ ಫಾರ್ ಅವರ್ ಬೆಟರ್ ಆರ್ ವರ್ಸ್ ಅಂತ ಹೇಳಿ. ಯಾವಾಗಂತಂದ್ರ ಅವರ್ ಹಸ್ಬೆಂಡ್ shied away from hard work, engaged in himself in umpteen vices, adultery. ಅವಾಗ ಚಿಂತೆ ಆಗ್ತದೆ. ಶಿ ವರಿಡ್ ಅಬೌಟ್ ಬಿಕಾಸ್ ದ ಫ್ಯಾಮಿಲಿ ವಾಸ್ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್. ಅವಾಗ ಚಿಂತೆ ಆಗ್ತೈತಿ. ಈ ಓಲ್ಡ್ ಮ್ಯಾನ್ ನಮ್ಮ ಮನೆಗೆ ಬಂದ ಚಲೋದಕ್ಕೆ ಬಂದು ಕೆಟ್ಟದಕ್ಕೆ ಬಂದು, ಯಾಕಂತೇಳಿ ಚಲೋದಕ್ಕೆ ಬಂದು ಅಂತ ತಿಳ್ಕೊಂಡು ಡ್ರಾಮ್ಯಾಟಿಕಲಿ ಇಂಪ್ರೂವ್ಮೆಂಟ್ ಆಯ್ತು ಇದ್ರೊಳಗೆ, ಎಲ್ಲಿ ಪ್ರಾಪರ್ಟಿ ಒಳಗ್ರಿ. ಲ್ಯಾಂಡ್ 10 acres ಇದ್ದದ್ದು 100 ಎಕರೆ ಗಟ್ಲೆ ಹೋಯ್ತ್ರಿ. ದೆನ್ ಸ್ಮಾಲ್ ಥೆಫ್ಟ್ಸ್ ಎಲ್ಲ ಸ್ಟಾಪ್ ಆದವ್ರಿ. ಸೋಷಿಯಲ್ ಪೊಸಿಷನ್ ಇನ್ಕ್ರೀಸ್ ಆಯ್ತು. ದಟ್ಸ್ ಓಕೆ, ಗುಡ್ ಥಿಂಗ್ಸ್ ದಟ್ ಶುಡ್ ಹ್ಯಾವ್ ಹ್ಯಾಪನ್ಡ್. ಬಟ್ ಸಮಥಿಂಗ್ ದಟ್ ಶುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್. ಅದೇನಂದ್ರೆ ಹರ್ ಹಸ್ಬೆಂಡ್ he shied away from hard work, became lethargic, and engaged himself in umpteen vices like adultery. So his owner's wife became worried about her husband's newly acquired bad habits. ಸೊ ಈ ಮನುಷ್ಯ ಬಂದದ್ದು ಚಲೋ ಆಯ್ತು ನಮಗೆ, ಯಾಕಂದ್ರೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಯ್ತು. ನಾವ್ರೆ ಲ್ಯಾಂಡ್ ಹೆಚ್ಚಾಯ್ತು, ಇನ್ಕಮ್ ಡ್ರಾಮ್ಯಾಟಿಕಲಿ ಇಂಪ್ರೂವ್ಮೆಂಟ್ ಆಯ್ತು, ಸ್ಮಾಲ್ ಥೆಫ್ಟ್ಸ್ ಸ್ಟಾಪ್ ಆದವ್ರಿ. ಬಟ್ ಗಂಡ ಕೆಟ್ಟನಲ್ಲ, ಅದಕ್ಕೇನು ಈ ಮನುಷ್ಯ ನನಗೆ ಚಲೋದಕ್ಕೆ ಬಂದು ಕೆಟ್ಟದಕ್ಕೆ ಬಂದು ಚಿಂತೆ ಆದದ್ದು ಓನರ್ಸ್ ವೈಫ್ಗೆ. ಎಸ್, ಇದು ಕರೆಕ್ಟ್ ಅದ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಕೋಟ್ ಈಸ್ ಬೈ ಬರ್ನಾರ್ಡ್ ಶಾ, ಜಾರ್ಜ್ ಬರ್ನಾರ್ಡ್ ಶಾ. As mentioned, I believe that books will never disappear. ಬರ್ತೈತ್ರಿ. ಏನ್ ಬರ್ತೈತೆ ಅಂತಂದ್ರ, ವಿಚ್ ಫಾಲೋವಿಂಗ್ ಕೋಟ್ ಈಸ್ ಬೈ ಬರ್ನಾರ್ಡ್ ಶಾ. ಬರ್ನಾರ್ಡ್ ಶಾ ಹೇಳಿದಂತ ಸ್ಟೇಟ್ಮೆಂಟ್ ಯಾವುದು? ಆಲ್ ದಟ್ ಈಸ್ ಗೋಯತೆ ಹೇಳ್ತಾರೆ ಇದನ್ನ, ನಿಮ್ಗೆ ಗೊತ್ತೈತೇನ್ರಿ? ಆಲ್ ದಟ್ ಈಸ್ ನಿಯರ್ ಬಿಕಮ್ಸ್ ಫಾರ್ ರಿಗಾರ್ಡಿಂಗ್ ಸನ್ಸೆಟ್ ಅಂಡ್ ಇನ್ ಫ್ಯಾಕ್ಟ್ ಟು ಲೈಫ್ ಆಲ್ಸೋ ಅಂತ ತಿಳ್ಕೊಂಡು ಬೋರಿಸ್ ಅವ್ರು ಹೇಳ್ತಾರ. ದಿಸ್ ಕ್ವೈಟ್ ಡಸ್ಟ್ ಎಮಿಲ್ ಡಿಕಿನ್ಸನ್ ಇದನ್ನ ಹೇಳೋರು. ಎಮಿಲ್ ಡಿಕಿನ್ಸನ್ ಇದು ಗಾಡ್ ರಾಟ್ ಇವ್ರದಿದ್ದವ್ರು. ಒಂದು ಎಪಿಕ್ ಐತಲ್ರಿ ಅದ್ರಿ, ಗ್ರೀಕ್, ನೆನಪು ಬರ್ತಾ ಇಲ್ಲದು ನಮ್ಗೆ. 2 ಫೇಮಸ್ ಕೃತಿಗಳದಾವಲ್ರಿ, ಅದರಿಂದ ತಗೊಂಡಿರ್ತಕ್ಕಂಥದ್ದು ಇದು ಒಡಿಸಿ. ಎಸ್, ಇಟ್ ಈಸ್ ಒಡಿಸಿ. ಇಲಿಯಡ್, ಒಡಿಸಿ ಅಂತ 2 ಕೃತಿಗಳದಾವಲ್ಲ. ಹೋಮರ್ ಇದು ಹೋಮರ್ ಹೇಳಿದಂತ ಕೃತಿ, ಇದು ಒಡಿಸಿ ಒಳಗ. ಇದು ದಿಸ್ ಕ್ವೈಟ್ ಡಸ್ಟ್ ಅಂದ್ರೆ ಎಮಿಲಿ ಡಿಕಿನ್ಸನ್ ಅವರು, ಅಂದ್ರೆ ಪ್ರಿಸೈಸ್ ವರ್ಡ್ಸ್ ಬಗ್ಗೆ ಹೇಳುವಾಗ ಬೋರಿಸ್ ಅವರು ಇದನ್ನ ಹೇಳ್ತಾರೆ. ನಿಮ್ಗ ಪಾಠ ಬಂದಾಗ ಗೊತ್ತಾಗ್ತೈತಿ, ಅಥವಾ ಈಗಾಗಲೇ ಆಗಿದ್ರಂತೂ ಬಹಳ ಚಲೋ ನಾವು ಮಾತಾಡೋದೆಲ್ಲ ಕ್ಲಿಯರ್ ಆಗ್ತೈತಿ. ಆಲ್ ದಟ್ ಈಸ್ ಅಂದ್ರೆ ವಿ ಗೋ ಆನ್ ಲೂಸಿಂಗ್ ಒನ್ ಬೈ ಒನ್ ಅಂತ ತಿಳ್ಕೊಂಡು, ಆಲ್ ದಟ್ ಈಸ್ ನಿಯರ್ ಬಿಕಮ್ಸ್ ಫಾರ್ ಅಂತ ತಿಳ್ಕೊಂಡು, ಸನ್ಸೆಟ್ ಬಗ್ಗೆ ಅಷ್ಟೇ ಹೇಳಿಲ್ಲ, ರಿಯಲ್ ಲೈಫ್ ಬಗ್ಗೆ ಹೇಳ್ತಾರ ಅಂತ ತಿಳ್ಕೊಂಡು ಬೋರಿಸ್ ಅವರು ಇದನ್ನ ಯಾರು ಹೇಳ್ತಾರ ಅಂತಂದ್ರ ಗೋಯಥೆ ಅಂತ ಹೇಳ್ತಾರ ಅಂತ ಅನ್ಸಲ್ಲ, ಗೋಯಥೆ. ಹಾಗಾದ್ರೆ ಎವ್ರಿ ಬುಕ್ ವರ್ತ್ ಬೀಯಿಂಗ್ ರೀರೆಡ್ ಹ್ಯಾಸ್ ಬಿನ್ ರಿಟನ್ ಬೈ ದ ಸ್ಪಿರಿಟ್ ಅಂತ ಹೇಳೋರು ಜಾರ್ಜ್ ಬರ್ನಾರ್ಡ್ ಶಾ. ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಡ್ರಿ, ಕರೆಕ್ಟ್ ಐತ್ರಿ. ಅಕಾರ್ಡಿಂಗ್ ಟು ಜಾರ್ಜ್ ಮಿಕೇಶ್, ಜಪಾನ್ ಅಂಡ್ ಬ್ರೆಜಿಲ್. ಡ್ಯಾಶ್ ಹ್ಯಾಸ್ ಮೋರ್ ಡೇಂಜರ್ಸ್ than anything else in Japan. Eating soup, because while eating soup they make fearful noise. Because of this reason, the writer George Mickey says
eating soup has more dangers than anything else in Japan. Because while eating soup, they make fearful noise, which is a sign of appreciation. Appreciation of the host or hostess. ಓಕೆ ಟೆಕ್ಸ್ಟ್ ಬುಕ್ ಓದಿದ್ರೆ ಗೊತ್ತಾಗ್ತದೆ, ಓದ್ಕೋರಿ ಗೊತ್ತಾಗ್ತದೆ. ಅಥವಾ ನಿಮ್ಗೆ ಯಾವ ಲೆಸನ್ ಮುಗಿತೈತೆ ಅವಾಗ ನೋಡ್ಕೊಡಿ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿಚ್ ರೆಫರ್ಸ್ ಟು ದ ವೋಟರ್. ಬರ್ರಿ ವೋಟರ್ ಲೆಸನ್. ರೂಫಸ್ ಓಕೆ ಕರೆಕ್ಟ್ ಸ್ಟೇಟ್ಮೆಂಟ್ ಅಂದ್ರೆ ಟೋಟಲಿ 4 statements are there. 3 of them are incorrect statements regarding the lesson. Only 1 statement is correct regarding the lesson, and we have to find it out. Identify. Okay, Rufus OKK voted only for PEP. No, this is not correct statement according to the lesson. Elders express their willingness to vote for Maduka without. No, this doesn't happen in the lesson itself. Barode illidu. Marcus Ibe knew that he would be defeated. No. He would get a landslide victory. This statement. All the 3 are incorrect. Rufus OKK tore the ballot paper into two pieces and put 1/2 in each box. This statement is correct. ಎರಡು ಕಟ್ ಮಾಡ್ತಾನ್ರಿ ಅದನ್ನ ಹಿಂಗ ಕಟ್ ಮಾಡಿಕೊಂಡು 1/2 ಕಾರಿನ ಚಿತ್ರ ಇರ್ತಕ್ಕಂಥದ್ದು, ಇನ್ನೊಂದು 1/2 ಮ್ಯಾನ್ಸ್ ಹೆಡ್ ಚಿತ್ರ ಇರ್ತಕ್ಕಂಥದ್ದು. ಮಧುಕ ಮಾರ್ಕಸ್ ಐಬಿ ಅವ್ರಿಗೆ ಹಾಫ್ ಹಾಕ್ತಾನ. ಇದು ಕರೆಕ್ಟ್ ಅದ, ಉಳ್ಕದೆಲ್ಲ ಇನ್ಕರೆಕ್ಟ್ ಅದಾವ. 9th, yes, this statement is correct. Next, 9th question, second model question paper agida. Dash is the owner of Ram Cycles. Rama Kanakarjan. Yes, Kanakarjan. Muthu Bhaskarna ಇದನ್ನ ಬರೀತಾರ ಅವರು, ಏನೋ ಸೈಕ್ಲಿಂಗ್ ಸಾಂಗ್ ಬರೀತಾರ. ಶಿಲಾರಣಿ ಚುಂಕತ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವರು DC. ಎನ್ ಕಣಮಲ್ಲ ಅಂತಂದ್ರ ಸೆಂಟ್ರಲ್ ಕೋಆರ್ಡಿನೇಟರ್ ಆಫ್ ಅರಿಯೋಲಿ ಅಯ್ಯಕ್ಕಮ್ಮ. ಹೌದ್ರಿ, ನೋಡ್ಕೊಡ್ರಿ ಅವ್ರಿಗೆ ಗೊತ್ತಾಗ್ತದೆ. ದೆನ್ ರಾಮ್ ಸೈಕಲ್ಸ್ ಓನರ್ ಅಂದ್ರೆ ಎಸ್ ಕನಕರ್ಜನ್. ವಾಟರ್ ಪೋಯಿಂಗ್ ಅಂತ ಸೆಲೆಕ್ಟ್ ಆಗಿದೆ. ಚಲಪಲ್ಲಿ ಸ್ವರೂಪ ರಾಣಿ. ದ ಪಂಚಮ ಹ್ಯಾಡ್ ಟು ವೇಟ್ ಅಟ್ ದ ವೆಲ್ ಅಂಟಿಲ್ ಯಶೂದ್ರ ಅರೈವ್ಸ್. ಹೌದು, ದ ಪಂಚಮ ಹ್ಯಾಡ್ ಟು ವೇಟ್ ಅಟ್ ದ ವೆಲ್ ಅಂಟಿಲ್ ಶೂದ್ರ ಬಂದು ನೀರು ಹಾಕೋ ತನಕ ಪಂಚಮ ಅಲ್ಲಿ ವೇಟ್ ಮಾಡಬೇಕಾಗ್ತಿತ್ತು. ಅದೆಲ್ಲ ಯಾರು ಬರೋ ತನಕ ವೇಟ್ ಮಾಡಬೇಕಾಗ್ತಿತ್ತು. ಅಂಟಿಲ್ ಯಶೂದ್ರ ಕೇಮ್, ಅಂಟಿಲ್ ಯಶೂದ್ರ ಅರೈವ್ಡ್. ಅವು ಬಂದು ನೀರು ಎತ್ತಿ ಇವ್ರು ಕೊಡಕ್ ಹಾಕಿದ್ಮೇಲೆ ಈ ಪಂಚಮ ತನ್ನ ಕೊಡನ ತುಂಬಿಸ್ಕೊಂಡು ಹೋಯ್ತಿದ್ರು. ಅಲ್ಲಿವರೆಗೂ ನೀರು ತಗೊಳಕ ದೇ ವರ್ ನಾಟ್ ಪರ್ಮಿಟೆಡ್ ಟು ಟೇಕ್ ವಾಟರ್ ಫ್ರಮ್ ದ ಪಬ್ಲಿಕ್ ವೆಲ್. ಸೊ ದೇ ಹ್ಯಾಡ್ ಟು ವೇಟ್ ಅಂಟಿಲ್ ಯಶೂದ್ರ ಕೇಮ್ ಅಂಡ್ ದೆನ್ ಓನ್ಲಿ ದೇ ಕುಡ್ ಟೇಕ್ ವಾಟರ್. Model question, paper number 3. Romeo and Juliet. In Romeo and Juliet, Dash is described as a gentle. Already this question is asked I think in the first model question paper. ಏನನ್ನು ವರ್ಣಿಸ್ತಾರೆ ಈ ರೀತಿ? ಜಂಟಲ್, ಲವಿಂಗ್, ಬ್ಲ್ಯಾಕ್ ಬೋರ್ಡ್ ಅಂತೇಳಿ ಏನು ವರ್ಣಿಸ್ತಾರೆ? ನೈಟ್ ಅನ್ನಾರ, ಡೇನಂತೂ ಅಥವಾ ಸಣ್ಣ ಗ್ಯಾರೇಜ್ ಸಣ್ಣ ಅಂತಾರೆ. ಅವಲ್ಲ ಜಂಟಲ್, ಲವ್ವಿಂಗ್, ಬ್ಲ್ಯಾಕ್ ಬೋರ್ಡ್ ಅಂತ ಏನನ್ನು ಕರೀತಾರ? ದ ನೈಟ್ ಅನ್ನು. ಕರೆಕ್ಟ್. ಸೆಕೆಂಡ್ ಇದು ಮ್ಯಾಚಿಂಗ್. ಆಗಲ್ಲಿ ತಪ್ಪು ಮಾಡಿದ್ನಲ್ಲ, ಈಗ ಎಲ್ಲಿ ತಪ್ಪು ಮಾಡೇನೇನು. ದ ಫ್ರೆಂಚ್ ಗೌರ್ಮೆಂಟ್ 16,000 francs ಅಂದ್ರೆ ನೋಡೋಣ, ನಾನು ಮಾಡಿದವಾಗ ಒಂದ್ಸಲ ಸ್ವಲ್ಪ ಹೆಸ್ಟ್ ಡಿಸಿಷನ್ ಆಗಿತ್ತು. ಆಗಲಿದ 16,000 francs ಫಸ್ಟ್ ಥರ್ಡ್ ಬರ್ತದೆ. ಫಸ್ಟ್ ಥರ್ಡ್ ಬಂದು ಕರೆಕ್ಟ್ ಮಾಡೇನ ಅಂತ ಅನಿಸ್ತದ. ಇಟಾಲಿಯನ್ ಕಿಂಗ್ 12,000 francs. ಬ್ರದರ್ ಬನಾರ್ಕ್. ದ ಪೆನ್ಷನ್ ಫಿಕ್ಸ್ಡ್ 600 francs. ಅಂದ್ರೆ ಇದು ಫಸ್ಟ್ ಬರ್ತ್ರಿ, ಥರ್ಡ್, ಆಮೇಲೆ ಫಸ್ಟ್, ಆಮೇಲೆ ಸೆಕೆಂಡ್, ಥರ್ಡ್, ಫಸ್ಟ್, ಸೆಕೆಂಡ್, ಥರ್ಡ್, ಫಸ್ಟ್, ಸೆಕೆಂಡ್. ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಗೊತ್ತಾಗ್ತೈತಲ್ಲ ನಿಮ್ಗೆ? ಈಜಿ ಐತಲ್ರಿ. ನೀವೇನ್ ಮಾಡ್ಕೋಬೇಕು? ಆನ್ಸರ್ ನಂಬರ್ ಬರಿಬೇಕು. ಆನ್ಸರ್ ನಂಬರ್ 2 ಅಂತೇಳಿ ಎ ಅಂತ ಬರೆದು ಇದನ್ನ ಬರೆದು ಬಿಡ್ಬೇಕು. ಇಷ್ಟು ಬರೀ ಎ ಅಂತ ಅಲ್ಫಾಬೆಟ್ ಅಷ್ಟೇ ಬರಿಬೇಡ್ರಿ. ಕ್ವಶನ್ ನಂಬರ್ 3. ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಇಸ್ ಇನ್ಕರೆಕ್ಟ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ಆನ್ ಚಿಲ್ಡ್ರನ್. ಓಕೆ,
ಮಾಡೋಣ. ಅಂದರೆ 4 statements are there. 3 of them are correct. Only one is incorrect. We have to find out the incorrect statement that has come in the lesson in the poem on children. Khalil Gibran. Parents may strive to be like children. Yes, this is said. Parents bending in the archer's hand should be for gladness. This is also said. Children do not belong to parents. This is also said. Parents may house the souls. No, this is not said. Parents may house their body, but not their souls, because their souls dwell in the house of tomorrow, where parents cannot visit even in their dreams. Okay? Yes. Don Gonzalo goes to dash sunny morning. Dash for hunting. Antanala, every Sunday with my dog and gun, I go to Aravaka to kill time. Antara. Oh, you kill only time. Antara. Lara. Humorous statement. Madrid, adu the park. Valencia city, from where Gonzalo and Lara departed or diverted. Maricela villa, where Lara, when she was young, silver medal, she used to spend her time, seasons in Maricela villa, in an orange grove on the shore. Madrid park, retired park in Madrid. Lara was sitting. Gonzalo came there. Aravaka estate near Aravaka. He could go there every Sunday with his gun and dog to kill time. Partridges. In the gardener, okay, Tilankesh, Dash had 1000 acres of land. Very clear ಆಯ್ತಲ್ರಿ ಇದ್ರ. ಬರೀ 1000 acres of land ಅಂದ್ರೆ ಕನ್ಫ್ಯೂಷನ್ ಆಗೈತೆ ನಿಮ್ಗೆ. ಬಸವಯ್ಯನೋ ತಮ್ಮಣ್ಣನೋ ಅಂತೇಳಿ ಇನ್ನೂ ಕ್ಲಿಯರ್ ಮಾಡ್ತಾರ. Composed ballads, give up everything and started off from his village. All these things are done by Tamanna. Okay. Lokya, do you know about Lokya? Lokya's son, who paints well and who was suffering from fever. Adu Lokya ಅಂತ ಬರ್ತಲ್ಲ. Basavaya, rival of Tamanna, who had 800 acres of land and who tried to excel Basavaya, Tamanna. The owner, in the beginning, the old man met the owner and they discussed something and stayed there. Okay. Owner. Boris. Correct ಆತಿಲ್ಲಿದ್ರೆ poem compose ಮಾಡಿದ್ರೆ ತಮ್ಮಣ್ಣ. Abstract domain from physical world. Boris calls Dash as astounding invention of man. The most astounding invention of man is book, because it is the extension of our memory and imagination. Telescope is the extension of our eye. Sword is the extension of our hand. Telephone is the extension of our voice. But book is the extension of our imagination and memory. So, of all the invention of man, books are the most astounding inventions. So, books will never disappear. Boris proves like this. He justifies like this. Complete the analogy with the reference to Japan and Brazil through a travelers. Okay, barre. Analogy, relation. Grey pavements, Kopoko ಬಣ್ಣದೊಳಗೆ ಇರ್ತದ್ರಿ. The people of Brazil who had an eye for beauty could spend their time decorating
ದ ಪೇವ್ಮೆಂಟ್ಸ್ ವಿತ್ ಬ್ಲ್ಯಾಕ್ ಮೊಸಾಯಿಕ್ಸ್ ಅಂತದ ಗ್ರೇವ್ ಪೇವ್ಮೆಂಟ್ಸ್ ಅದಲ್ಲ ಕೋಪ ಬಣ್ಣದೊಳಗೆ ಸಿಗ್ತೈತೆ ನಮಗೆ. ಅದು ಎಲ್ಲಿ? ಬ್ರಾಜಿಲ್. ದ ವರ್ಸ್ಟ್ ಪ್ಲೇಸ್ ಆಫ್ ಟ್ರಾಪಿಕ್ ಅಂತಂದ್ರೆ ಅವೆನ್ ಇಸ್ ಪ್ರೆಸಿಡೆಂಟೆ ವರ್ಗಾಸ್. ಲಾಸ್ಟ್ ಬರ್ತೈತಲ್ಲ, ಫ್ಯಾಸಿನೇಟಿಂಗ್ ಸೈಟ್ ಅಂತೇನೋ ಬರ್ತ ನೋಡ್ರಲ್ರಿ. ಒನ್ ಹ್ಯಾಸ್ ಟು ವೇಟ್ ಅಂಟಿಲ್ ಹಿಸ್ auspicious time to cross the road. Avenida Vargas, Avenida President Vargas is the worst place of traffic. ಇದು ಒಸಾಕ ಮತ್ತು ಟೊಕೈಡೋ ಇವೇನೋ ಎರಡು ಸಿಟಿಗಳ ಮಧ್ಯದಲ್ಲಿ ಟೋಕಿಯೋ ಅಂತ ತಿಳ್ಕೊಂಡು ಏನೋ ಬರ್ತೈತ್ರಿ ಇದು. ಅದು ಬಸ್ನ ಕಂಡಕ್ಟರ್ಸ್ ಏನೋ ಕಂಪ್ಯಾರಿಸನ್ ಕೊಡ್ತಾರಲ್ಲ, ಆ ಸಿಟಿಗಳು ಬರ್ತಾವ್ರು. ಎಸ್, ಒಸಾಕ ಅಂಡ್ ಟೋಕಿಯೋ ಬಿಟ್ವೀನ್ ಒಸಾಕ ಅಂಡ್ ಟೋಕಿಯೋ ಅಲ್ಲಿ ಒಂದು ಪ್ಲೇಸ್ ಬರ್ತದ್ರೆ ಅಲ್ಲೇ ಕಂಡಕ್ಟರ್ಸ್ಗಳು ಸ್ಟ್ರೈಟ್ ಆಗಿ ಬಂದು ಬೋವಿಂಗ್ ಮಾಡಿ ಜಪಾನ್ದೊಳಗೆ ಬರ್ತೈತಿ ಇದು. 8th, choose the correct series of events as they happen in the water. ಒಂದು ಮಾರ್ಕಿಗೆ ನೋಡಿ ಇವನ್ನೆಲ್ಲ ಓದ್ಬೇಕಂದ್ರೆ ಏನು ಬಹಳ ಕಷ್ಟ. ಒಂದು ಮಾರ್ಕಿಗೆ ಬಾರಿ ನೋಡೋರು. ನಾನು ಹೇಳಿದ್ನಲ್ಲ ಅದೇ ಮೆಥಡ್, ನಂದು ಮಾತ್ರ ಅದೇ ಮೆಥಡ್ ರೀ. POP ಕ್ಯಾಂಪೇನ್ ಲೀಡರ್ ಗಿವ್ಸ್ 5 pounds to roof to vote for Madhuka. POP ಕ್ಯಾಂಪೇನರ್ ಗಿವ್ಸ್ 5 pounds to, ಇದು ಪೂರ್ತಿ ಲಾಸ್ಟ್ ಬರ್ತೈತ್ರಿ ಇದ್ರಿ. ಜಸ್ಟ್ ಆನ್ ದ ಈವ್ ಆಫ್ ಇಲೆಕ್ಷನ್ ಪ್ರೀವಿಯಸ್ ನೈಟ್ ಬಂದು 5 pound ಕೊಟ್ಟು ಅವನಿಗೆ ಅಟ್ರಾಕ್ಟ್ ಮಾಡಿ, ಅದು ಈ ಎಂಬಂಟ್ ಗಾಡೆಸ್ಗೆ ಪ್ರಾಮಿಸ್ ತಗೊಂಡು ಹೋಗ್ತಾರಲ್ಲ ಅದು. ಇದು ಲಾಸ್ಟ್ ಬರ್ತೈತಿ, ಇದು ಬಿಟ್ಟು ಬಿಡೋದ್ರಿ. ಇದ್ರ ಪೀಪಲ್ ವೋಟೆಡ್ ಫಾರ್ ಮಧುಕ ವಿತೌಟ್ ಟೇಕಿಂಗ್ ಮನಿ ಅರ್ಲಿಯರ್. ರೊಕ್ಕ ತಗೋ ಹಿಂದ, ಹಾಗಾದ್ರೆ ಇದಕ್ಕಿಂತ ಮೊದಲು ಯಾವುದು ಬರೋದೇ ಇಲ್ರಿ. ಇಲ್ಲಿ ತಗೋರಿ, ಈ ಕ್ಯಾಂಪೇನರ್ ಲೀಡರ್ ಹೋದದ್ದು ಯಾವಾಗ? ಲಾಸ್ಟ್. ಫಸ್ಟ್ಗೆ ಇಲೆಕ್ಷನ್ ಆರಿಸ್ ಬಂದ್ಬಿಟ್ಟು ಈ ಸದ್ಯಕ್ಕನ ಕಲ್ಚರಲ್ ಫಾರ್ ಮಿನಿಸ್ಟರ್ ಇದ್ದಾರಲ್ಲ ಮಾರ್ಕಸ್ ಸಾಯ್ಬಿ, ಹಿಂದಿನ ಸಲ ಎಲೆಕ್ಷನ್ ನಿಂತಾಗ ವಿತೌಟ್ ಟೇಕಿಂಗ್ ಎನಿ ಮನಿ ಪೀಪಲ್ ಹ್ಯಾಡ್ ವೋಟೆಡ್ ದೇರ್ ಬ್ಯಾಲೆಟ್ಸ್ ಟು ಮಾರ್ಕಸ್ ಸಾಯ್ಬಿ. ಹಾಗಾದ್ರೆ ಇದ ಫಸ್ಟ್ ಹೇಳುವಂತ ಘಟನೆ. ಎಲ್ಡರ್ಸ್ ಅಗ್ರೀಡ್ ಟು ವೋಟ್ ಫಾರ್ ಮಧುಕಾ ಟೇಕಿಂಗ್ 4 shillings. ಇದು ಯಾವಾಗ ಆಗ್ತದ? ಆನ್ ದ ಡೇ ಆಫ್ ಓಪನಿಂಗ್ ಆಫ್, ಅದು ಇದು ಬರ್ತೈತಲ್ಲ ಮನಿ ಓಪನಿಂಗ್ ಇರ್ತೈತಲ್ಲ ಅದು ಮಾರ್ಕಸ್ ಐಬಿದವ್ರು ಯಜನ್ವಾನ್ ಮನಿ ಒಳಗೆ ಕೂಡಿರ್ತಾರ ನೋಡ್ರಿ. ಹೋಮಿಯೋಫಿಯಾ ಮ್ಯಾನ್ಷನ್ ಓಪನಿಂಗಕ್ಕ ಯಜನ್ವಾ ಕಲ್ಚರಲ್ ಲೀಡರ್ ಮನಿ ಒಳಗೆ ಕೂತಿರ್ತಾರ ಸ್ಟೂಲ್ ಮೇಲೆ. ಫಸ್ಟ್ $2 2 shillings ಇಡ್ತಾನೋ ನೋಡೋ ಅಂತಾರ ಅವರು. ಮತ್ತೊಂದು ಶಿಲ್ಲಿಂಗ್ ಇರ್ತಾರ, ಅದಕ್ಕೂ ನೋಡೋ ಅಂತಾರ. ಮತ್ತೊಂದು ಶಿಲ್ಲಿಂಗ್ ಇರ್ತಾನೆ, ಅದಕ್ಕೂ ನೋಡೋ ಅಂತಾರ. ಆಯ್ತಲ್ಲ, ಹಾಗೆ ನೋಡ್ಕೋತೀನಿ ಮ್ಯಾಕ್ ಕೇಳಿದ್ರಂಗ ತಗೊಂಡ್ಬಿಡ್ತಾರ, ಒಪ್ಕೊಂತಾರ. ಯಾವಾಗ ನಡಿತೈತಿ ಇದು? ಲಾಸ್ಟ್ ನಡಿತೈತಿ. ಫಸ್ಟ್ ಈಗಾಗಲೇ ಆರ್ಸ್ ಬಂದದ್ದು ಇದೆ, ಫಸ್ಟ್ ನಡಿತೈತಿ. ಇದನ್ನ ನೋಡ್ಬೇಕಾದ್ರೆ ಒಂದ್ಸಲ ಎಲ್ಡರ್ಸ್ ಅಗ್ರಿ ಟು ವೋಟ್ ಫಾರ್ ಮಧುಕ, ಇದು ಸೇಮ್ ಆಯ್ತು. ದೆನ್ ಈ ಘಟನೆಗಳು ನಂತರ ನಡೀತದ. ಇದಂತೂ ಪೂರ ಎಂಡಿಗೆ ನಡೀತದ, ಇದು ಫಸ್ಟ್ ನಡೀತದ. ಇದು ನೋಡಿದು ಒಂದ್ಸಲ ನೋಡ್ಕೊಂಡ್ಬಿಡ್ಬೇಕಂತಂದ್ರೆ ಪೀಪಲ್ ವೋಟೆಡ್ ಫಾರ್ ಮಧುಕ ವಿದೌಟ್ ಟೇಕಿಂಗ್ ಮನಿ ಅರ್ಲಿಯರ್. ಎಲ್ಡರ್ಸ್ ಅಗ್ರೀಡ್ ಟು ವೋಟ್ ಫಾರ್ ಮಧುಕ ಬೈ ಟೇಕಿಂಗ್ 4 shillings. ಆಮೇಲೆ ಆಗ್ತದೆ. ಆಮೇಲೆ ಕ್ಯಾಂಪೇನ್ ಲೀಡರ್ಸ್ 5 pounds ಇದಾಗ್ತದೆ. ಆಮೇಲೆ ರೂಫ್ ಥಿಂಗ್ಸ್ ರಿಟರ್ನಿಂಗ್ ಅಲ್ಲೇ ಇಲೆಕ್ಷನ್ ಒಳಗ್ರಿ ಬೂತ್ನ ಒಳಗೆ ನಿಂತಾಗ ಕಾನ್ಸೈನ್ಸ್ ಬೈಟ್ ಆಗಿ ಒಳ್ಳೆ ನಾನು ಅವನಿಗೆ ವಾಪಸ್ ಕೊಟ್ಟಿಡ್ಬೇಕಂತ ಅನಿಸ್ತದ. ಇದು ಅಲ್ಲೇ ಒಳಗೆ ಬೂತ್ನೊಳಗ್ರಿ. ಇದು ಕರೆಕ್ಟ್ ಅದ. ಫಸ್ಟ್ ಇದು ನಡೀತೈತಿ, ಆದ್ದರಿಂದ ಇದನ್ನು ಚೂಸ್ ಮಾಡೀನಿ. ಕರೆಕ್ಟ್ ಅದ 100%. ಇಟ್ಸ್ ಮೈ ರೈಟ್ಸ್ ಹೂ ಕ್ಯಾನ್ ಗೋ ಎನಿವೇರ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಇನ್ ವೇರ್ ದರ್ ಇಸ್ ಅ ವೀಲ್? ಜಮೀಲಾ ಬೀಬಿ ಅಂತಾರೆ. ಇದು ಕಣ್ಣಮಲ್ಲ ಕಣ್ಣಮಲ್ ಇವರು ಸೆಂಟ್ರಲ್ ಕೋಆರ್ಡಿನೇಟರ್. ಅವಕಣ್ಣಿ ಇವರು ಅರಿಯೋಲಿ ಐಕಮ್ ಆಕ್ಟಿವಿಸ್ಟ್. ಮನೋಹರ್ ಮಣಿ ಕ್ವಾರಿ ವರ್ಕರ್ ಇವರು. ಜಮೀಲಾ ಬೀಬಿ ಇವರು ಈ ಸ್ಟೇಟ್ಮೆಂಟ್ ಅನ್ನ ಹೇಳೋರು. ಇದನ್ನ ಹೇಳ್ತಾರೆ, ಇಟ್ಸ್ ಮೈ ರೈಟ್
ವಿ ಕ್ಯಾನ್ ಗೋ ಎನಿ ಹ್ಯಾ ಅಂತೇಳಿ ಜಮೀಲ ಬೇಬಿ ಹೇಳ್ತಾರೆ. ಹೂ ಸೆಡ್ ಅಂತ ಹೇಳ್ತಾರ. ಜಮೀಲಾ ಬೇಬಿ ಸೆಡ್ ದಿಸ್. ಇನ್ ದ ಪೋಯಮ್ ವಾಟರ್ ಡ್ಯಾಶ್ ವಾಸ್ ಬರ್ನ್ಡ್ ಟು ಆಶಿಶ್. ಮಾಲ್ಪಲ್ಲೆ. ಕರಮಚದು ಸುವರ್ತಮ್ಮ ಊರ ಹೆಣ್ಮಗಳ ಊರ ಹೆಸರದು. ಚಲ್ಪಲ್ಲಿ ಸ್ವರೂಪ್ ರಾಣಿ ಆಥರ್ದು ಊರದು. ಮಹದ್ ಸ್ಟ್ರಗಲ್ ಅಂದ್ರೆ ಅದು ಮಹದ ಸ್ಟ್ರಗಲ್ ನಡೀತೈತಲ್ರಿ, ಮಹದ ಸ್ಟ್ರಗಲ್ ಅದು ರೀ. ಚದರ್ ಟ್ಯಾಂಕ್ ಹತ್ರ ನಡೀತೈತೆ ಅದು, ಚದರ್ ಟ್ಯಾಂಕ್ ಹತ್ರ. ಅದು ಚಲ ಮಾಲ್ಪಲ್ಲೆ ಇದು ರೀ, ಮಾದಿಗೆ ಪಲ್ಲೆ ಅಂತಲ್ಲ, ಮಾಲ್ಪಲ್ಲೆ ಅಂತ ಐತಿ. ಲೆಸನ್ ಪೋಯಮ್ ಲೆಸನ್ ಮುಗಿದ ಮೇಲೆ ಏನೋ ಕೊಡ್ತಾರ ನೋಡಿ, ಬಾಟ್ ಪೋಯಮ್ ಮುಗಿದ ಮೇಲೆ ರೀ. ಹಿಂದೆನ ಐತದ ಮಾಲ್ಪಲ್ಲೆ ಅಂತೇಳಿ. ಪೋಯಮ್ ಮುಗಿದ ನಂತರ, ಪೋಯಮ್ದೊಳಗೇನು ಬೈಂದಾಗಿಲ್ಲ ಇದು, ಪೋಯಮ್ ಮುಗಿದ ನಂತರ ಐತಿ. Model question paper number 4. Identify the mismatched combination among the following with respect to Romeo and Juliet. Okay, mismatched. A rich jewel and an Ethiopian Juliet, correct matched. Teaches the torches to burn bright, Juliet, correct. Day and night, correct. Face of heaven, the sky ಆಗಬೇಕು ಅಂದ್ರೆ ಕರೆಕ್ಟ್ ಆಗ್ತಿತ್ತು. ಡಾನ್ಸ್ ಫ್ಲೋರ್ ಅಂತ ಕೊಟ್ಟಾರಂದ್ರೆ ದಿಸ್ ಈಸ್ ಇನ್ಕರೆಕ್ಟ್. ಹೌದಲ್ರಿ? ಓಕೆ. ಇನ್ ದ ಸ್ಟೋರಿ 2 deer, the only hitch in executing the death sentence was. ನೋಡಿ, 2 ಸಲ ಹಿಚ್ ಬರ್ತೈತ್ರಿ. ಡೆತ್ ಸೆಂಟೆನ್ಸ್ ಕೊಟ್ಟಾಗ 1 ಹಿಚ್ ಬರ್ತೈತಿ. ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಕೊಟ್ಟಾಗ ಮತ್ತು 1 ಹಿಚ್ ಬರ್ತೈತಿ. ಕ್ಲಿಯರ್ ಕಟ್ ಹೇಳ್ತಾರೆ ಇವರು. ಎಕ್ಸಿಕ್ಯೂಟಿಂಗ್ ಡೆತ್ ಸೆಂಟೆನ್ಸ್ ಮಾಡಕ್ ಹೋತಾರ ಅಂದ್ರೆ ಬಂದಂತ ಹಿಚ್ ಯಾವುದು ಅಂತ ಹೇಳ್ತಾರ. ಅದು ದೇ ಹ್ಯಾಡ್ ನೀದರ್ ಗೆಲಾಟಿನ್ ನಾರ್ ಎಕ್ಸಿಕ್ಯೂಷನರ್. ಇನ್ನು ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಕೊಟ್ಟ ಮೇಲೆ ಅಲ್ಲೊಂದು ಹಿಚ್ ಬರ್ತದೆ. ಅಲ್ಲಿ ಏನ್ ಬರ್ತದೆ ಅಂದ್ರೆ ದೇರ್ ವಾಸ್ ನೋ ಸ್ಟ್ರಾಂಗ್ ಜೈಲ್, ಓನ್ಲಿ ಲಾಕಪ್ಸ್ ವೇರ್ ದೇರ್. ಅದಕ್ಕೆ ಟು ಪರ್ಫಾರ್ಮ್ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಅಂತಂದ್ರೆ ದೇರ್ ವಾಸ್ ನೋ ಸ್ಟ್ರಾಂಗ್ ಜೈಲ್ ಅನ್ಬೇಕು. ಟು ಪರ್ಫಾರ್ಮ್ ಎಕ್ಸಿಕ್ಯೂಟಿಂಗ್ ದ ಡೆತ್ ಸೆಂಟೆನ್ಸ್ ಆರ್ ಟು ಎಕ್ಸಿಕ್ಯೂಟ್ ದ ಡೆತ್ ಸೆಂಟೆನ್ಸ್, ಟು ಪರ್ಫಾರ್ಮ್ ಡೆತ್ ಸೆಂಟೆನ್ಸ್ ವಿಚ್ ವಾಸ್ ದ ಹಿಚ್ ಅಂತ ಕೇಳಿದ್ರೆ ಅಂದ್ರೆ ದೇ ಅಂದ್ರೆ the people of Monaco or the king of Monaco had neither a guillotine nor an executioner. ಇವೆಲ್ಲ ಬೇಕಲ್ಲ ಎರಡು ಮಟೀರಿಯಲ್. ಎಕ್ಸ್ಪರ್ಟ್ ಇದು ಮಷೀನ್, ಇದು ಎಕ್ಸ್ಪರ್ಟ್ ಬೇಕಲ್ಲ ಎರಡು. none of them was there. This is the hitch. The souls of the children dwell in the house of tomorrow. ಆರಾಮಾಗಿ ಬರ್ತದೆ. Where parents cannot visit even in their dreams. How? The house of tomorrow. Who may house their body but not their souls, because their souls dwell in the house of tomorrow. 4th. In the play A Sunny Morning, Dash made peace, pinch of snuff. ಅಲ್ಲಿ ತನಕ ಜಗಳ ಆಗ್ತೈತ್ರಿ, ಕೋಳಿ ಜಗಳ. ಆಕೆಲ್ಲ ಇನ್ಸರ್ಟ್ ಮಾಡ್ಕೊಂತ ಹೋಗ್ತಾಳ. ಅವಾಗೆಲ್ಲ ತಲೆ ಬಿಸಿ ಹಾಕೊಂತ ಹೋಗ್ತೈತಿ. ಲಾಸ್ಟ್ ಅವಾಗ ನನಗೆ ಐ ವಾಂಟ್ ಟು ಯೂಸ್ ಸ್ನಫ್ ಅಂತ ಹೇಳ್ಕೊಂಡು ತಗೊಂಡು ತಗೋಬೇಕು, ಯೂಸ್ ಮಾಡ್ಬೇಕು ಅನ್ನೋದ್ರ ಕೇಳ್ತಾರೆ ಒಂದಿಷ್ಟು. ಡೂ ಯು ವಾಂಟ್ ಅಂತ ಹೇಳ್ಕೊಂಡು ಇಫ್ ಇಟ್ ಇಸ್ ಗುಡ್ ಅಂತ ಹಾಕಿ, ಇಟ್ಸ್ ದ ಬೆಸ್ಟ್ ಆಫ್ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ದೆನ್ ಗಿವ್ ಮೇ ಸಮಥಿಂಗ್ ಅಂತ ತಗೊಂತಾಳ. ತಗೊಳ್ಕಿಂತ ಮೊದಲು ಒಂದು ಸ್ವಲ್ಪ ಮಾತಾಡ್ತಾರಲ್ಲ, ಡೂ ಯು ಸ್ನೀಜ್ ಅಂತ ಹೇಳಿ. ಎಸ್ 3 times ಅಂತ. ಐ ಟು ಅಂತ ಹಾಕಿ ಆಲ್ಟರ್ನೇಟ್ಲಿ ದೇ ಗೋ ಆನ್ ಸ್ನೇಜ್. ಆವಾಗ ಏನಾಗ್ತದೆ, ಆದ ಇನ್ಸಿಡೆಂಟ್ ಆಕ್ಚುಲಿ ಅವಾಗಿಂದ ದೆನ್ ದೇ ಬಿಕಮ್ ಫ್ರೆಂಡ್ಸ್. ಕಂಪ್ಲೀಟ್ ಚೇಂಜ್ ಆಗಿಬಿಡ್ತದೆ ಅವ್ರ ಮೆಂಟಾಲಿಟಿ, ಬಿಕಾಸ್ ದೇರ್ ವಾಸ್ ಸಿಮಿಲಾರಿಟಿ. ಏನೋ ಇದೆ ಅಲ್ಲ, ನಾನು ನಿನ್ನ ಬರ್ಕ ನನಗೂ 3 times ಬರ್ತೈತಿ, ನಿನಗೂ 3 times ಬರ್ತೈತಿ ಸ್ನೇಜಿಂಗ್ ಅಂತೇಳಿ. ಹಾಗಾದ್ರೆ ಇಬ್ಬರ ಮಧ್ಯದಲ್ಲಿ ಶಾಂತಿನ ಏರ್ಪಡಿಸಿದ್ದು ಎ ಪಿಂಚ್ ಆಫ್ ಸ್ನಫ್, ನಾಶಿ. Read the following with reference to the story, the gardener and the answer. ಓಕೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಅದಕ್ಕೊಂದು ರೀಸನ್ ಕೊಡ್ತಾರ. ಸ್ಟೇಟ್ಮೆಂಟ್ ಏನಿದೆ, ಅ ಫ್ಯೂ ಡೇಸ್ ಆಫ್ಟರ್ ತಮ್ಮಣ್ಣ ಲೆಫ್ಟ್ ಹಿಸ್ ವಿಲೇಜ್, ಬಸವಯ್ಯ ಪಾಸ್ಟ್ ಅವೇ. ಕರೆಕ್ಟ್, ಬಿಕಾಸ್ ಹಿ ಹ್ಯಾಡ್ ನೋ ರೀಸನ್ ಟು ಲಿವ್, ಟು ಕಂಟಿನ್ಯೂ ಹಿಸ್ ಲೈಫ್, ಬಿಕಾಸ್ ಹಿ ವಾಸ್ ಲಿವಿಂಗ್ ಫಾರ್ ಹಿಸ್ ಎನಿಮಿ. ರೀಸನ್, ಬಸವಯ್ಯ ಹ್ಯಾಡ್ ನೋ ಮೋರ್ ರೀಸನ್ ಟು ಲಿವ್. ಎಸ್, ಕರೆಕ್ಟ್. ಬಸವಯ್ಯ ಸಾಯಲಿಕ್ಕೆ ತಮ್ಮಣ್ಣ ಇಲ್ದ್ರೆ ಸಾಯ್ತಿರ್ಲಿಲ್ಲ. Basavaya had no reason. P. Lankesh said this. Basavaya had no reason to continue his life, therefore he died, because he had heard that Tamanna was dead.
ಅಂಡ್ ದೆನ್ ಹಿ ಥಾಟ್ ಫಾರ್ ಹೂಮ್ ಹಿ ಶುಡ್, ಅದು ಬರ್ತದಲ್ಲ ರಷ್ಯಾ ಮತ್ತು ಅಮೆರಿಕ ಆ ತರಹ ನಾವು ಬದುಕೋದೇ ನಮ್ಮ ವೈರಿಗೆ ಅಂತ. ಅದಕ್ಕೆ ಬರ್ದೆ ನಾನು ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಟ್ರೂ ಅಂತ. ಸಿಕ್ಸ್ತ್, ಮ್ಯಾಚಿಂಗ್ ಮಾಡೋದು. ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಬೇಕಂದ್ರೆ ಫೇರಿ ಟೇಲ್ಸ್ ಅಂದ್ರೆ ಡ್ರೀಮ್ಸ್ ಫೇರಿ ಟೇಲ್ಸ್, ಇದಕ್ಕೆ ಮ್ಯಾಚ್ ಅದ ಕರೆಕ್ಟ್. ಒಡಿಸಿ ಆಗಲೇ ಹೇಳಿದ್ನಲ್ಲ ನಿಮಗೆ ಹೋಮರ್, ಅದೇನೋ ಬೈತಲ್ಲ ಅದಕ್ಕೆ ಥಿಂಗ್ಸ್ ಆರ್ ರಾಟ್ ಅಂತ ಹೇಳಿ, ಎಸ್ ಅದು. ಆಮೇಲೆ ಡಿಕ್ಲೈನ್ ಆಫ್ ದ ಬೆಸ್ಟ್ ಸ್ಪೆಂಗ್ಲರ್, ದ ಹಿಸ್ಟ್ರಿ ಆಫ್ ಬುಕ್ಸ್. ನಾ ಬರಿ ಅಂತ ಬರಿತೀರ, ಹ್ಯಾವ್ ಯು ಎನಿ ಥಾಟ್ ಟು ರೈಟಿಂಗ್ ಆಫ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಬುಕ್ಸ್ ಅಂತ ಕೇಳ್ತಾರೆ ಇವರು, ಎಲಿಫ್ಯಾನ್ ಅವರು. ಅದಕ್ಕೇನಂತ ಎಟ್ ದಿಸ್ ಏಜ್, ಎಟ್ ದ ಏಜ್ ಆಫ್ 83, ನಾಟ್ ಪಾಸಿಬಲ್. ಅಂಡ್ ಆಲ್ರೆಡಿ ಸ್ಪೆಂಗ್ಲರ್ ಹ್ಯಾಸ್ ಪ್ರೀಡೇಟೆಡ್ ಇಟ್. ಬರ್ದಾರ ಸ್ಪೆಂಗ್ಲರ್ ಇದ ಬುಕ್ಕನ್ನು ಬರ್ದಾರ. ನನಗನ್ಸ್ತದ ಎಕ್ಸಲೆಂಟ್ ಐಡಿಯಾ, ಬಟ್ ಐ ಕಾಂಟ್ ಡೂ ದಿಸ್ ಅಂತಂತಾರೆ. ಹಾಗಾದ್ರಿಂದ ಫೇರಿ ಟೇಲ್ಸ್ ಇದು ಫಸ್ಟ್ ಬರ್ತದ್ರಿ, ಒಡಿಶಿ ಥರ್ಡ್, ಫಸ್ಟ್ ಥರ್ಡ್ ಸೆಕೆಂಡ್, ಫಸ್ಟ್ ಥರ್ಡ್ ಸೆಕೆಂಡ್ ಕರೆಕ್ಟ್ ಅದ ವಿದ್ಯಾರ್ಥಿಗಳಿಗೆ, ಕರೆಕ್ಟ್ ಅದ. ಆಗಲೇ ಒಂದೇನೋ ಆಗಿತ್ತು, ಮಿಸ್ಟೇಕ್ ಆಗಿತ್ತು, ನೆನಪು ಹಾಕೊಂತ ಹೋಗ್ತದೆ ನನಗೆ, ಹಂಗೆ ಮಾಡಿದ್ದೇನಪ್ಪ ಮಿಸ್ಟೇಕ್ ಅಂತ ಹೇಳಿ. ಓಕೆ, ಅಕಾರ್ಡಿಂಗ್ ಟು ಜಾರ್ಜ್ ಮೆಕೇಶ್, ದ ಪೇಮೆಂಟ್ ಇನ್ ಕೊಪಕೊಬನ were decorated with beautiful black mosaics. ಆಗಲ್ಲ ಗೊತ್ತಲ್ಲ. ಓಕೆ, ಕೊಪಕೊಬನ ನಾರಾ ಏನದಲ್ಲ ಡಿಯರ್ ಪಾರ್ಕ್ ಐತಲ್ಲ, ಟೊಕೈಡೋದೊಳಗ ಕಂಡಕ್ಟರ್ಸ್ ಇದು ಮಾಡೋದ್ರಿ. ಟೋಕಿಯೋ ಒಸಾಕ ನಡಬರ್ಕಿರ್ತಕ್ಕಂಥದ್ದು ಟೊಕೈಡೋ ಏರಿಯಾ, ಸ್ವಲ್ಪ ಈಗ ನೆನಪಾಯ್ತು ನನಗೆ. Identify the incorrect statement with reference to the story The Voter by Chinua Achebe. Chinua Achebe ಅಂದ್ರೆ ದ ವೋಟರ್ ಲೆಸನ್ ಇದು. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾಕ್ರಿ ಅಂತ. ರೂಫ್ ಟೋಟಲಿ ಆಫರ್ಡ್ 4 shillings. ಹೌದು, 2 + 2 + 2 ಕೊಡ್ತಾರ. ಫಸ್ಟ್ 2 shillings ಕೊಡ್ತಾರ್ರಿ, ಫಸ್ಟ್ ಇಡ್ತಾರ 2 shillings. ಅವ್ರು ಬೇಡ ಅಂತಾರೆ, ಒಲ್ಲೆ ಅಂತಾರೆ, ಮತ್ತೆ 1 shilling ಕೊಡ್ತಾರ. ಅದಕ್ಕೂ ಬೇಡ ಅಂತಾರೆ, ಮತ್ತೊಂದು ಶಿಲ್ಲಿಂಗ್ ಕೊಡ್ತಾರ. ಅದಕ್ಕೂ ಬೇಡ ಅಂತಾರ ಅವರು. ಪಟತಿಗೆ ಏನ್ ಮಾಡ್ತಾನ, ಹಾಕ್ತಿದ್ರು, ಹಾಕ್ರಾಕ ನಮ್ಮ ನಿಮಗೆ ನಾನು ನೋಡ್ಕೋತೀನಿ ಅಂತ ಮ್ಯಾಕ್ ಹೇಳ್ತಾನ. ಅವಾಗ ಒಂದು ಅದು ರೋಬ್ ಹಿಡಿದು ಕೂಡಿಸ್ತಾರ, ಕೂತ್ಕೊರಿ ಹಂಗೆಲ್ಲ ಸೀಟ್ಗೆ ಬೇಡ್ರಿ ಅಂತೇಳಿ. ಹಾಗಾದ್ರೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಐತ್ರಿ. ರೂಫ್ ವಾಸ್ ಅ ಪ್ಯಾಸಿವ್ ವಾಯ್ಸ್, ಆಫರ್ಡ್ ಬೈ POP ಕ್ಯಾಂಪೇನ್ ಲೀಡರ್. ಹೌದು, ಆನ್ ದ ಪ್ರೀವಿಯಸ್ ನೈಟ್ 5 pounds ಟು ವೋಟ್ ಫಾರ್ ಮದಕ. ಇದು ಕರೆಕ್ಟ್ ಅದ. ಇದೇನ ಹಿಂಗೆ ಯಾಕೆ ಮಾಡಬಾರ್ದಾಗಿತ್ತು. ಓಕೆ, ಇದು ಕರೆಕ್ಟ್ ಸ್ಟೇಟ್ಮೆಂಟು, ಇದು ಕರೆಕ್ಟ್ ಸ್ಟೇಟ್ಮೆಂಟು. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಹೇಳಂತಾರ ಅವರು, ಇನ್ಕರೆಕ್ಟ್ ಅಂತಾರೆ. ಇನ್ಕರೆಕ್ಟ್ ಅಂದ್ರೆ ಮಾರ್ಕಸ್ ಐಬಿ ಅಂಡ್ ಹಿಸ್ ವೈಫ್ ವರ್ಕ್ಡ್ ಇನ್ ಎ ಮಿಷನ್ ಸ್ಕೂಲ್ ಅರ್ಲಿಯರ್. ಹೌದು, ಬಟ್ ಹಿ ವಾಸ್ ನಾಟ್ ಅ ಗುಡ್ ಟೀಚರ್ ಅಂತ ತಿಳ್ಕೊಂಡು, ಬಟ್ ಅವ್ರ ಜೊತೆಗೆ ಸ್ವಲ್ಪ ಜಗಳದತ್ತು, ಅವರೇ ಅವನ ಹೆಂಡತಿ ಆಗ್ತಾರೆ ಮುಂದೆ. ಆ ಲೇಡಿ ಟೀಚರ್ ಜೊತೆಗೆ ಸ್ವಲ್ಪ ಜಗಳ ಆಗಿತ್ತು ಇವ್ರದ್ದು. Marcus Aibi was the Minister of Education. Now he was the Minister of Culture. ಒಂದೇ ಕಲ್ಚರ್ ಸರಿ ಇಲ್ಲ, ಕಲ್ಚರ್ ಮಿನಿಸ್ಟರ್. ಓಕೆ, ಹಾಗಾದ್ರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇಸ್ ದಿಸ್ ಒನ್. ನೆಕ್ಸ್ಟ್ 9th, in where there is a wheel, okay, Saina says UNICEF has sanctioned 50 mopeds. ಹೌದು, ಅದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ದಿವಸ ಎಕ್ಸಿಬಿಷನ್ ಮಾಡೋದಲ್ಲ ಹೆಣ್ಮಕ್ಳು, ಸೈಕ್ಲಿಂಗ್ ಎಕ್ಸಿಬಿಷನ್, ಆಲ್ ವಿಮೆನ್ ಸೈಕ್ಲಿಂಗ್ ಎಕ್ಸಿಬಿಷನ್ ಒಳಗಡೆ 50 ಮೊಪೆಡ್ಸ್ ಅನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಯಾರಿಗೆ ಮಾಡ್ತಾರ ಅಂತೇಳಿ, ದ ರಿಯಲಿ ವಿಮೆನ್ ಆಕ್ಟಿವಿಸ್ಟ್ಗೆ. ಡೆಫಿನೆಟ್ಲಿ ಇದು ದ ವಿಲೇಜ್ ಹೆಲ್ತ್ ನರ್ಸಸ್ ನೋ, ದ ಕ್ವಾರಿ ಲೇಬರ್ಸ್ ನೋ, ಅಂಗನವಾಡಿ ಏನೋ ನೋ ನೋ, ಇವರೆಲ್ಲ ವರ್ಕರ್ಸ್ ಎಲ್ಲ ಮಾಡಿದ್ರಲ್ಲ, ದೇ ಹ್ಯಾವ್ ಬ್ರಾಟ್ ಚೇಂಜ್ ಇನ್ ದ ಸೊಸೈಟಿ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ದೇ ವಾಂಟೆಡ್ ಟು ಅಪ್ರಿಸಿಯೇಟ್ ಇಟ್ ಇನ್ ದಿಸ್ ವೇ. 9th, 10th. According to the poem Water knows generation old strife between the village and the Vada. ಹೌದು, village and Vada. ಎಸ್, ಕರೆಕ್ಟ್ ಸ್ಟೇಟ್ಮೆಂಟ್ ಐತ್ರಿ. ಅದಲ್ಲ ಕ್ವಾರಲ್ ಇತ್ತು ಬಿಟ್ವೀನ್ ಸ್ಟೇಟ್ಸ್, ಬಿಟ್ವೀನ್ ವಿಲೇಜ್ ಅಂಡ್ ವಡಾ. ಎಸ್, ಇದು ಕರೆಕ್ಟ್ ಅದ. ಲಾಸ್ಟ್ ಮಾಡಲ್ ಕ್ವಶನ್ ಪೇಪರ್
ನಂಬರ್ 5 ಲಾಸ್ಟ್ 5 ಕ್ವಶನ್ ಪೇಪರ್ ಬಿಟ್ಟಾರೆ 2026-27 ಇದೇ ವರ್ಷ ತಗೊಂಡ್ಬಿಟ್ಟು ನಿಮಗೆ ಮಾಡಿಕೊಡ್ಲಿಕ್ಕೆ. ಬಟ್ ಈ ಸದ್ಯಕ್ಕಿಂತ ಇನ್ ದ ಮಂತ್ ಆಫ್ ಇದು ಆಗಸ್ಟ್ ಅಂದ್ರೆ ನಿಮ್ದೊಂದು 40% ಸಿಲೆಬಸ್ ಆಗಿರ್ತೈತೆ ಅಂತ ಹೇಳ್ಕೊಂಡು ಸೆಪ್ಟೆಂಬರ್ ಅಕ್ಟೋಬರ್ 30-40% ಸಿಲೆಬಸ್ ಆಗಿರ್ತದ. ಬಟ್ ನಾನು 100% ಸಿಲೆಬಸ್ ಕವರ್ ಮಾಡೀನಿ. ನಿಮಗೆ ಕೆಲವೊಂದು ಅರ್ಥ ಆಗ್ಲಿಕ್ಕಿಲ್ಲ. ಹೇಳಿದ್ನಲ್ರಿ, ಇನ್ ದ ಮಂತ್ ಆಫ್ ಡಿಸೆಂಬರ್ I will have your syllabus completed. Then this video will be completely useful. ಮಸ್ತ್ ಯೂಸ್ಫುಲ್ ಆಗಿರ್ತದೆ. ಅವಾಗ ಒಂದ್ಸಲ ಹಾಕ್ಕೊಡ್ರಿ, ನೋಡ್ಕೊಡ್ರಿ ಹೊಳ್ಳಿ. ಸ್ಟೂಡೆಂಟ್ಸ್ ಇದನ್ನ ನಾನು ಇದಕ್ಕೆ ಇನ್ನೊಂದಿಷ್ಟು ಆ್ಯಡ್ ಮಾಡ್ತೀನಿ ರೀ. ಇದನ್ನ ನನಗನ್ಸದ ಬಹುತೇಕ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ 2025-26 ಲಾಸ್ಟ್ ಇಯರ್ ಒಂದು 3 ಮಾಡಲ್ ಕ್ವಶನ್ ಬಿಟ್ಟಿದ್ರಲ್ಲ, ಅದರನ್ನು ಒಂದಿಷ್ಟು ಕ್ವಶನ್ ಸೇರಿಸ್ಬಿಟ್ಟು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿಗೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಒಂದು ಸ್ವಲ್ಪ ನೋಡ್ಕೊರಿ. ಇದನ್ನ ಬಿಟ್ಟಿರಿ ಅವಾಗ ಅವನಷ್ಟೇ ಯಾವ ಹೊಸ ಇರ್ತೋ ಅದನ್ನಷ್ಟು ನೋಡ್ಕೊಡ್ರಿ. ಓಕೆ, ಎಸ್, ಲಾಸ್ಟ್ ಕ್ವಶನ್ ಪೇಪರ್ ಇಲ್ಲಿ 5 ಅದಾವ. ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಇದು ಅಪ್ಲೋಡ್ ಮಾಡ್ತೀನಿ. ಬನಶಂಕರಿ ಇಂಗ್ಲಿಷ್ ಅಕಾಡೆಮಿಗೆ ಈ ವಿಡಿಯೋಕ್ಕೆ ಇದನ್ನ ಮಾಡಿ ಈ 5 ಕ್ವಶನ್ ಪೇಪರ್ ತಗೊಂಡು ಇನ್ನೊಂದು 2-3 ಕ್ವಶನ್ ಪೇಪರ್ ಅದ. ಲಾಸ್ಟ್ ಇಯರ್ 3 ಬಿಟ್ಟಾರ. ಆ 3 ಕ್ವಶನ್ ಪೇಪರ್ ಬಂದಿರ್ತು 1 ಮಾರ್ಕ್ನ ಆ್ಯಡ್ ಮಾಡಿ ಒಂದು ದೊಡ್ಡ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿ ನೋಡ್ಕೊಡ್ರಿ. ಬರ್ರಿ. ದ ವರ್ಡ್ ಮೆಜರ್ ಇನ್ ದ ಫ್ರೈಸ್ ಮೆಜರ್ ಡನ್ ಸ್ಟ್ಯಾಂಡ್ ಫಾರ್ ಮೀನ್ಸ್ ನೈಟ್. ಇದು ಡಾನ್ಸ್. ಮೆಜರ್ ಡನ್ ಮೀನ್ಸ್ ಡ್ಯಾನ್ಸ್ ಓವರ್. ಮೆಜರ್ ಮ್ಯಾಚಿಂಗ್. ಫ್ರೆಂಚ್ ಗೌರ್ಮೆಂಟ್ ರಿಪಬ್ಲಿಕ್ ಗೌರ್ಮೆಂಟ್ ಹೇಳಿದ್ರಿ. ಕಿಂಗ್ ಆಫ್ ಇಟ್ಲಿ ಬ್ರದರ್ ಮೊನಾರ್ಕ್. ಥರ್ಡ್ ಫಸ್ಟ್. ಕಿಂಗ್ ಆಫ್ ಮೊನಾಕೋ ಕಿಂಗ್ಲೆಟ್ ಸೆಕೆಂಡ್. ಥರ್ಡ್ ಫಸ್ಟ್ ಸೆಕೆಂಡ್. ಓಕೆ, ಸಿ ಆಪ್ಷನ್ ಇಸ್ ರೈಟ್. ಥರ್ಡ್ ಕ್ವಶನ್. Consider the following statement and reason with respect to the own children. Okay, ಹೇಳಿ ಸರ್. Statement. Parents may give their love but not their thoughts to their children. Yes, correct. The statement correct. Children have their own thoughts. Reason is also correct. ಹೌದಲ್ಲ, ಗೊತ್ತದ ನಿಮಗಾಗೆ ಸಿಲೆಬಸ್ ಈಗಾಗಲೇ ಇದು. Both the statement and the reason are correct. Okay, next. Fourth question. In the play Sunny Morning, Dash had sent violets. ಈ ಪೆಟ್ರಾ ಕೂಡ ವೈಲೆಟ್ಸ್ ಕೊಟ್ಟು ಕಳಿಸ್ತಾರ ನಿಮ್ಮ ಮಿಸ್ಟ್ರೆಸ್ಸಿಗೆ ಒಂದು ಕೊಡ್ರಿ ಅಂತ ಹೇಳಿ. ಯಾರು ಕೊಟ್ಟು ಕಳಿಸ್ತಾರ ಅಂದ್ರೆ ಗಾಡ್ ಕೊಟ್ಟು ಕಳಿಸ್ತಾನ. ಆಕಿ ಲವರ್ ಅವಲ್ಲವ, ಪೆಟ್ರಾನ್ ಲವರ್. ನಿಮ್ಮ ಮಿಸ್ಟ್ರೆಸ್ಸಿಗೆ ಇದನ್ನ ಕೊಡು, ನಿನ್ನ ಮೇಲೆ ಪ್ರೀತಿ ಬಂದು ದಿನಾಲು ಬಿಡ್ತಾಳ, ನಮಗೆ ಇಲ್ಲಿ ಮೀಟ್ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗ್ತೈತಿ. ಒಂಥರ ಲಂಚ ಕೊಟ್ಟಂಗಿದು. ಕೊಟ್ಟು ಕಳಿಸ್ತಾನ ವೈಲೆಟ್ಸ್ ಲಾಸ್ಟಿಗೆ. ಆಕೆ ಒಂದಿಷ್ಟು ಕೈ ಬಿಟ್ಟು ಅವನ್ನ ಲವ್ ಇವನ ಹೋದಲ್ಲ ಅಂತ ಟೆಸ್ಟ್ ಮಾಡಕ್ಕಂತೆ ಮಾಡ್ತಾಳ ಒಂದಿಷ್ಟು. ವೈಲ್ ಶಿ ವಾಸ್ ಟೇಕಿಂಗ್ ಫ್ರಮ್ ದ ಹ್ಯಾಂಡ್ಸ್ ಆಫ್ ಯಾರಕಿ ಪೆಟ್ರಾ, ಶಿ ಲೆಫ್ಟ್ ಸಮ್ ಫ್ಲವರ್ಸ್ ಟು ಫಾಲ್ ಆನ್ ದ ಗ್ರೌಂಡ್. ಹಾಗಾದ್ರೆ ಯಾರು ಕೊಟ್ರು ಅವನ್ನ ಅಂದ್ರೆ ಗಾಡ್ ಕೊಟ್ರು. ಯಾರು ಕೊಟ್ಟು ಕಳಿಸಿದ ಪೆಟ್ರನ್ ಕೂಡ. ಯಾರಿಗೆ ಕೊಡು ಅಂತ ತಿಳ್ಕೊಂಡು ಲಾರಾ ಕೊಡ ಅಂತ ತಿಳ್ಕೊಂಡು ಒಂದು ಕೈಂಡ್ ಆಫ್ ಬ್ರೈಬಿಂಗ್ ಇದು. ಚೂಸ್ ದ ಕರೆಕ್ಟ್ ಆರ್ಡರ್ ಆಫ್ ಇನ್ಸಿಡೆಂಟ್ಸ್ ದಟ್ ಟೇಕ್ ಪ್ಲೇಸ್ ಇನ್ ದ ಸ್ಟೋರಿ ದ ಗಾರ್ಡನರ್. ಓಕೆ, ನಾನು ಇದೇ ಮೆಥಡ್ ನಂದ್ರೆ. ದ ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ಡ್. ದ ಓನರ್ಸ್ ವೈಫ್ ಗಾಟ್ ವರಿಡ್. ಇದನ್ನ ಎರಡು ಮಾಡಿದ್ರೆ ಯಾವ್ದು ಮೊದಲು ಬರುತ್ತೋ? ಲೈಫ್ ಸ್ಟೈಲ್ ಚೇಂಜ್ ಆದದ್ದು ಮೊದಲಾಗುತ್ತೋ, ವರಿ ಆದದ್ದು ಮೊದಲಾಗುತ್ತೋ? ಇದು ಮೊದಲಾಗ್ತದೆ. ಹಾಗಾದ್ರೆ ಇದನ್ನ ತಗೊಂತ ಇದನ್ನ ಕೈ ಬಿಟ್ಬಿಡ್ತೇವೆ. ಇದನ್ನ ತೊಗೊಂಬಂದು ಮೂರನೇದಕ್ಕೆ ಕಂಪೇರ್ ಮಾಡಿದ್ರೆ ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ ಅದು ಆಗುತ್ತೋ, ದ ಓಲ್ಡ್ ಮ್ಯಾನ್ ನರೇಟೆಡ್ ಹೀಸ್ ಸ್ಟೋರಿ ಆಗ್ತದೆ. ದ ಓಲ್ಡ್ ಮ್ಯಾನ್ ನರೇಟೆಡ್ ಹೀಸ್ ಸ್ಟೋರಿ ಯಾವಾಗದು ಪೂರಾ ಡೆಡ್ ಎಂಡಿಗೆ ಬರ್ತದೆ ಇದು. ಹಾಗಾದ್ರೆ ಇದನ್ನ ಕೂಡ ಕಂಪೇರ್ ಮಾಡಿದ್ರೆ ಇದ ಮೊದಲು ಬರ್ತದೆ. ಇದನ್ನ ತಗೊಂಡು ಇದಕ್ಕೆ ಕಂಪೇರ್. ದ ಓಲ್ಡ್ ಮ್ಯಾನ್ ಅರೈವ್ಡ್ ಅಟ್ ದ ಫಾರ್ಮ್.
ಓನರ್ ಮೊದಲು ಬರ್ತಾನೋ ಏನು, ಸಾರಿ, ಓಲ್ಡ್ ಮ್ಯಾನ್ ಮೊದಲು ಅವ್ರ ತೋಟಕ್ಕೆ ಬರ್ತಾನೋ ಏನು ಓನರ್ ಲೈಫ್ ಸ್ಟೈಲ್ ಆದ ನಂತರ ಓನರ್ ಬರ್ತಾರೆ, ಇವಾಗ ಓಲ್ಡ್ ಮ್ಯಾನ್ ಬರ್ತಾನೆ. ಓಲ್ಡ್ ಮ್ಯಾನ್ ಬರೋದು ಮೊದಲಾಗ್ತತೋ ಲೈಫ್ ಸ್ಟೈಲ್ ಚೇಂಜ್ ಆಗೋದು ಮೊದಲಾಗ್ತದೆ. ಓಲ್ಡ್ ಮ್ಯಾನ್ ಬರೋದು ಮೊದಲಾಗ್ತತಿ, ಆಮೇಲೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತತಿ. ಹಾಗಾದ್ರೆ ಇದು ಮೊದಲು ನಡೀತೈತಿ. ಹಾಗಾದ್ರೆ ಪೂರ ನೋಡ್ಬಿಡೋಣ ಒಂದ್ಸಲ. ದ ಓಲ್ಡ್ ಮ್ಯಾನ್ ಅರೈವ್ಡ್ ಎಟ್ ದ ಫಾರ್ಮ್, ದ ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ಡ್, ದ ಓನರ್ಸ್ ವೈಫ್ ಗಾಟ್ ವರಿಡ್, ದ ಓಲ್ಡ್ ಮ್ಯಾನ್ ನರೇಟೆಡ್ ಸ್ಟೋರಿ. ಫಿನಿಶ್ಡ್ ಆತಿಲ್ಲ. ಅದ ಮೆಥಡ್ ಯೂಸ್ ಮಾಡಿ ಫಸ್ಟ್ ಕ್ಲಾಸ್ ಆಗ್ತತಿ. ನಾನು ಹೇಳ್ಕೊಟ್ಟ ಟೆಕ್ನಿಕ್ ಅನ್ನು ಫಾಲೋ ಮಾಡ್ರಿ, ಮಸ್ತ್ ಸಖತ್ ಟೈಮ್ ಸೇವಿಂಗ್ ಅದ. ದ ಫಸ್ಟ್ ಲಿಟರ್ ರೀಡಿಂಗ್ ಆಫ್ ಬೋರಿಸ್ ಈಸ್ ಗ್ರಿಮ್ಸ್ ಫೇರಿ ಟೇಲ್ಸ್ ಇನ್ ಇಂಗ್ಲಿಷ್ ವರ್ಷನ್ ಅಂತ ಐತಿ. ಟೆಕ್ಸ್ಟ್ ಬುಕ್ ನೋಡ್ಕೋರಿ, ಮಗ ಇನ್ನು ಆಗೈತೆ ಇಲ್ಲ ಗೊತ್ತಿಲ್ಲ. ಏನು ಹೋಮರ್ಸ್ ಒಡಿಶಿ ಅಂತ ಆಗಲಿ ನಿಮಗೆ ಮಾತಾಡಿ ನಾನು. ಸ್ಪೆಂಗ್ಲರ್ಸ್ ಡಿಕ್ಲೇರ್ ಆಫ್ ದ ಬೆಸ್ಟ್. ಮೊದಲು ಎಮಿಲಿ ಡಿಕಿನ್ಸನ್ಸ್ ಪೋಯಮ್ಸ್ ಎಕ್ಸಾಕ್ಟ್ ವರ್ಡ್ಸ್ ಬಗ್ಗೆ. ಲೇಡೀಸ್ ಅಂಡ್ ಜೆಂಟಲ್ಮನ್ ಇನ್ಸ್ಟೆಡ್ ಆಫ್ ಮೆನ್ ಅಂಡ್ ವಿಮೆನ್. ಹೋಮರ್ ಒಡಿಶಿ ಒಳಗೆ ಏನು ಬರ್ತೈತಿ, ಥಿಂಗ್ಸ್ ಆರ್ ರಾಟ್ ಅಂತ ಹೇಳ್ಕೊಂಡು. ಸ್ಪೆಂಗ್ಲರ್ ಡಿಕ್ಲೈನ್ ಆಫ್ ದ ಬೆಸ್ಟ್ ಅಂತ. ಸ್ಪೆಂಗ್ಲರ್ ಇದು ಪ್ರೀಡೇಟೆಡ್ ಅಂದ್ರೆ ಇಟ್ ಈಸ್ ಅ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಬುಕ್ಸ್. ಇದ್ರ ಬಂದಿರತಕ್ಕಂಥ ಸ್ಟೇಟ್ಮೆಂಟ್ ಏನೂ ಕೊಟ್ಟಿಲ್ಲ. ಅದು ಜಾರ್ಜ್ ಬರ್ನಾರ್ಡ್ ಶಾ ಹೇಳಿದಂಥದ್ದು. ಆಲ್ ದ ಬುಕ್ಸ್ ದಟ್ ಹ್ಯಾವ್ ಬೀನ್ ರೀರೆಡ್ ಆರ್ ರಿಟನ್ ಬೈ ಸ್ಪಿರಿಟ್ ಅಂತ ಹೇಳಿ. ಇನ್ನೊಬ್ಬರು ಗೋಯತೆ ಹೇಳ್ತಾರ, ಆಲ್ ಥಿಂಗ್ಸ್ ವಿಚ್ ಆರ್ ನಿಯರ್ ಬಿಕಮ್ ಫಾರ್ ಅಂತೇಳಿ. ಚೂರು ಹಂಗ ನನ್ನ ನೆನಪು ಮಾಡ್ಕೊಂಡು ಹೇಳಿಕತ್ತೇನೆ ನೋಡ್ರಿ. ಅದರ ಇವರು ಬೋರಸ್ ಅವರ ಫಸ್ಟ್ ಲಿಟರ್ ರೀಡಿಂಗ್ ಗ್ರಿಮ್ಸ್ ಫೇರಿ ಟೇಲ್ಸ್ ಇನ್ ಇಂಗ್ಲಿಷ್ ವರ್ಷನ್. ಮೋಸ್ಟ್ಲಿ ಹಿ ವಾಸ್ ಎಜುಕೇಟೆಡ್ ಬೈ ಹಿಸ್ ಲೈಬ್ರರೀಸ್, ಫಾದರ್ಸ್ ಲೈಬ್ರರಿ ಅಂತ ಬರ್ತದಲ್ರಿ. ನೆಕ್ಸ್ಟ್, ದ ಆಥರ್ ಆಫ್ ಜಪಾನ್ ದ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಮೀಟ್ಸ್ ಎ ಡಿಯರ್. ದ ಆಥರ್ ಅಂದ್ರೆ ಜಾರ್ಜ್ ಮೆಕೇಶ್ ಮೀಟ್ಸ್ ಎ ಡಿಯರ್ ವಿಚ್ courteously bow to him, not accidentally. It was not chance gesture ಅಂತಾರಲ್ಲ. ಎಲ್ಲಿ ಅದು ರೀ? ನಾರಾ ಪಾರ್ಕ್, ನಾರಾ ಡೇರ್ ಪಾರ್ಕ್ ನೋಡೋದು. ಎಸ್. 8th, ಕಂಪ್ಲೀಟ್ ದ ಅನಾಲಜಿ ರೆಫರೆನ್ಸ್ ಟು ದ ವೋಟರ್. ನಿಮ್ಗೆ ಆಗಿರ್ಲಿಕ್ಕಂದ್ರೆ ಸ್ವಲ್ಪ ತೊಂದರೆ, ಬಟ್ ಎಷ್ಟಾಗೈತೆ ಅಷ್ಟು ನೋಡ್ಕೊಡ್ರಿ, ಮತ್ತೆ ಮುಂದೆ ನೋಡ್ಕೊಂತೋರಿ. ಅಥವಾ ಒಂದು ಲೆಸನ್ ಮುಗಿದ್ಮೇಲೆ ಒಂದು ಸಲ ಹಾಕಿ ನೋಡ್ರಲ್ಲ. ಆ ಲೆಸನ್ ಆಯ ಪೋಯಮ್ ಮುಗಿದ ತಕ್ಷಣ ನೋಡ್ಕೊಂತ ಹೋಗ್ಬಿಡ್ರಿ, ಮಸ್ತ್ ಆಗ್ತದೆ. ಎಕ್ಸಾಮ್ ಬಂದಾಗಂತೂ ಡಿಸೆಂಬರ್ ಜಾನ್ವರಿ ಒಳಗ ಬಿಟ್ಟು ಬಿಡದೆ ನೋಡ್ಕೊಳ್ಳಿ. ಆಮೇಲೆ ಈ ಏನು ಮಾಡ್ಲಿಕ್ಕತ್ತೇನಲ್ಲ ಎಲ್ಲ ಕ್ವಶನ್ಸ್ಗಳು ಮಾಡಿ ಹಾಕ್ತೇನೆ ರೀ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು. ನೆಕ್ಸ್ಟ್ ಗ್ರಾಮರ್ ಬರ್ತದೆ, ಪ್ಯಾಸಿವ್ ಫಾರ್ಮ್ ಅದು ಮಾಡ್ತೀನಿ. ನೆಕ್ಸ್ಟ್ ಎಕ್ಸ್ಪ್ರೆಷನ್ಸ್ ಬರ್ತದೆ, ಅದು ಮಾಡ್ತೀನಿ. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್, 4 ಮಾರ್ಕ್ ಕ್ವಶನ್ಸ್. ನೆಕ್ಸ್ಟ್ ಎಲ್ಲ ಉಳಿದೆಲ್ಲ ಗ್ರಾಮರ್. ಇದೇ 2026-27 ಏನು ಕ್ವಶನ್ ಪೇಪರ್ಸ್ ಬಿಟ್ಟಾರಲ್ಲ, ಮಾಡಲ್ ಕ್ವಶನ್ ಪೇಪರ್ಸ್, ಇವನ್ನೇ ಮಾಡ್ತೇನೆ ರೀ. ಇದ್ರೊಳಗಿನ ಬಂದ ಕ್ವಶನ್ನೇ ಬಿಡಿಸ್ತೇನೆ. ಸರ್ ಆನ್ಸರ್ ಬಿಡಿಸ್ಕೊಡ್ತಾರೆ, 100% ಆನ್ಸರ್ ಬಿಡಿಸ್ಕೊಡ್ತೀನಿ, ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ಕಂಪ್ಲೀಟ್ ದ ಅನಾಲಜಿ. ಬರ್ರಿ ನೋಡೋಣ. ಮಾರ್ಕಸ್ ಐಬಿ, ಮಿಷನ್ ಸ್ಕೂಲ್ ಟೀಚರ್ ಪ್ರೀವಿಯಸ್ಲಿ, ಹಿಸ್ ವೈಫ್ ಟು ಡ್ಯಾಶ್ ಸೈಕಲ್ ರಿಪೇರರ್ಸ್ ಅಪ್ರೆಂಟಿಸ್. ರೂಫಸ್ ಓಕೆ ರೂಫ್ ಇವ ನೋಡಿದ್ರೆ ಮಿಷನ್ ಸ್ಕೂಲ್ ಟೀಚರ್ ಇದ್ದ. ಏನೋ ಒಂದು ಗದ್ದಲ ಮಾಡಿಕೊಂಡು ಆ ಲೇಡಿ ಟೀಚರ್ ಕೂಡ ಕೈ ಬಿಟ್ಟು ರಿಸೈನ್ ಮಾಡಿ ಇಲೆಕ್ಷನ್ ನಿಂತ. ಒಟ್ಟೊತ್ತಿಗೆ ಸೈಕಲ್ ರಿಪೇರರ್ಸ್ ಅಪ್ರೆಂಟಿಸ್ ಪೋರ್ಟ್ ಹಾರ್ಟ್ ಕೋರ್ಟ್ ಇದೊಳಗೆ ಇದ್ದಂಥವ ವಾಪಸ್ ಇವ 2 years ಅಲ್ಲಿ ಕಂಪ್ಲೀಟ್ ಮಾಡಿ ತಮ್ಮ ಊರಿಗೆ ಬರ್ತಾನ್ರಿ. ಉಮಿಯೋಫಿಯಾ ಇಬ್ರು ಕೊಡ್ತಾರ. ಇವ ಕ್ಯಾಂಡಿಡೇಟ್ ಆಗ್ತಾನ, ಇವ ಕ್ಯಾಂಪೇನರ್ ಆಗ್ತಾನ. ಮಾರ್ಕಸ್ ಐಬಿ ಕ್ಯಾಂಡಿಡೇಟ್, PAP, ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಇವರು ಏನಾಗ್ತಾರ, ಯಾರು ಇವರು? ರೂಫಸ್ ಓಕೆ ಫಾರ್ ಶಾರ್ಟ್ ರೂಫ್. ಅವನು ಕ್ಯಾಂಪೇನರ್ ಆಗ್ತಾರ. ಓಕೆ, ಇದು ಕ್ವಶನ್ ಕರೆಕ್ಟ್ ಆಯ್ತಲ್ರಿ? ಅದಕ್ಕೆ ಮ್ಯಾಚಿಂಗ್ ಮಾಡೋದು, ಅದಕ್ಕೆ ರಿಲೇಷನ್. Which statement is not correct with reference to the lesson where there is a wheel? P sign ಅಂತ ಲೆಸನ್ ಬರ್ರಿ ನೋಡೋಣ. ಆಲ್ which statement is not correct, incorrect statement. All men were not hostile, ಇದು ಕರೆಕ್ಟ್ ರೀ. ಯಾಕಂದ್ರೆ ಮುತ್ತು ಭಾಸ್ಕರನ್ನ ಮೇಲಾದ್ರೂ ಕೂಡ ಅವರು ಅರಿವಿಲಯಕಂದವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಅದು ಸೈಕ್ಲಿಂಗ್ ಸಾಂಗ್ ಬರ್ದವ್ರೆ ಮುತ್ತು ಭಾಸ್ಕರನ್ನ. All men are not hostile. Of course, some men, many men might be there, not all.
ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಅದ. ಸೈಕ್ಲಿಂಗ್ ಅಂಡ್ ಲಿಟ್ರಸಿ ಮೂವ್ಮೆಂಟ್ ವರ್ ಮ್ಯೂಚುವಲಿ ಎನ್ಕರೇಜಿಂಗ್. ಡೆಫಿನೆಟ್ಲಿ cycling is a media to expand literacy. This is the brainchild of Shilarani Chunkut, the former district collector of Pudukottai. Shilarani Chunkat pushed banks to give loans for women to buy cycles. Definitely, this statement is also correct. Arioli Ayakam sanctioned 50 mopeds to women act. No. UNICEF sanctioned 50 mopeds to Arioli Ayakam women activists. Last question, friends. The Mahad struggle mentioned in the poem Water took place at Chadar Tank. Best. Okay, friends. ಇಷ್ಟೆಲ್ಲ ಕ್ವಶನ್ಸ್ಗಳು ಮಾಡಿದ್ದೇನೆ. ಇನ್ನು ಮತ್ತೆ 1 ಮಾರ್ಕ್ ಕ್ವಶನ್ಸ್ಗಳಾದವಲ್ಲ, ಈ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ನೋಡ್ಕೊಡ್ರಿ. ಇದನ್ನ ಜೊತೆಗೆ ಇನ್ನೊಂದಿಷ್ಟು ಲಾಸ್ಟ್ ಇಯರ್ ಏನ್ ಬಿಟ್ಟಲ್ಲ ಮಾಡೆಲ್ ಕ್ವಶನ್ ಪೇಪರ್ 3, ಆ 3 ಕ್ವಶನ್ ಪೇಪರ್ಗಳಿಂದ ಸೆಲೆಕ್ಟ್ ಮಾಡಿರ್ತಕ್ಕಂಥ 1 ಮಾರ್ಕಿನ ಕ್ವಶನ್ಸ್ಗಳನ್ನ ತಗೊಂಡು ಅವುಗಳಿಗೆ ಇದೇ ರೀತಿ ಆನ್ಸರ್ ಮಾಡಿ ಕೊಟ್ಟು ಒಂದು ಲಾಂಗರ್ ವಿಡಿಯೋನ ಮಾಡಿ ಅಲ್ಲಿ ಹಾಕಿರ್ತೇನೆ. ಓಕೆ, ಥ್ಯಾಂಕ್ ಯು, ಬಾಯ್.